ನಮಸ್ಕಾರ ಸ್ನೇಹಿತರೆ, ಫ್ರಮ್ ಸೀರೀಸ್ ಆದ್ಮೇಲೆ ಯಾವ ಸೀರೀಸ್ ಬ್ರೇಕ್ ಡೌನ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ತುಂಬಾನೇ ಜನ ಕಮೆಂಟ್ ಮಾಡಿ ವಿಡಿಯೋಸ್ ಬೇ ಮಾಡಿ ಅಂತ ಹೇಳ್ತಿದ್ರಿ. ಯಾಕೋ ನನಗೆ ನೋಡೋಕೆ ಇಂಟ್ರೆಸ್ಟ್ ಇರ್ಲಿಲ್ಲ, ಆದ್ರೆ ಜಾಸ್ತಿ ಜನ ಕೇಳ್ತಿದ್ದೀರಾ ಅಂತ ಇಷ್ಟ ಇಲ್ದೇ ಇದ್ರೂ ಪರವಾಗಿಲ್ಲ ಬ್ರೇಕ್ ಡೌನ್ ಮಾಡೋಣ ಅಂತ ಸೀರೀಸ್ ನೋಡೋಕೆ ಒಂದಿನ ಮಧ್ಯಾಹ್ನ ಕುತ್ಕೊಂಡೆ. ಆದ್ರೆ ನೋಡೋಕೆ ಶುರು ಮಾಡಿದವನು ಎದ್ದಿದ್ದು ಸೀದಾ ರಾತ್ರಿ 10 ಗಂಟೆಗೆನೆ. ಗ್ಯಾಪ್ ಕೂಡ ಕೊಡ್ದಂಗೆ ಎಲ್ಲಾ ಎಪಿಸೋಡ್ಸ್ ನ ಬ್ಯಾಕ್ ಟು ಬ್ಯಾಕ್ ನೋಡ್ದೆ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ, ಅಷ್ಟು ಎಂಗೇಜಿಂಗ್ ಆಗಿದೆ ಈ ಸೀರೀಸ್. ಹಾಗಾಗಿ ಈ ಸೀರೀಸ್ ನ ಕಮೆಂಟ್ಸ್ ಅಲ್ಲಿ ರೆಕಮೆಂಡ್ ಮಾಡಿದವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಫ್ರಮ್ ಸೀರೀಸ್ ತರ ಬೇಡದೇ ಇರೋದೆಲ್ಲ ಮಾತಾಡ್ಕೊಂಡು ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ ಅಂತಾನೆ ಎಪಿಸೋಡ್ಸ್ ನ ತಳ್ಳೋದು ಎಲ್ಲ ಈ ವಿಡಿಯೋಸ್ ಬೇ ಸೀರೀಸ್ ಅಲ್ಲಿ ಇಲ್ಲ. ಒಂದೇ ಸೀಸನ್ ಗೆ ಮುಗ್ದೋಗುತ್ತೇನೋ ಅನ್ನೋ ಹಾಗೆ ಎಲ್ಲ ವೇಗವಾಗಿ ನಡೀತಾ ಹೋಗುತ್ತೆ. ವಿಡಿಯೋಸ್ ಬೇ ಅನ್ನೋ ಒಂದು ದ್ವೀಪ ಇದೆ. ಇಲ್ಲಿ ಹುಟ್ಟಿ ಬೆಳೆದವರು ಈ ದ್ವೀಪದಿಂದ ಹೊರಗೆ ಹೋಗೋಕೆ ಆಗಲ್ಲ, ಹೋದ್ರೆ ಸಾವನ್ನಪ್ತಾರೆ. ಇದು ನೂರಾರು ವರ್ಷಗಳಿಂದ ನಡೀತಾ ಇರೋದು. ಆದ್ರೆ ಈಗ ಇದ್ದಕ್ಕಿದ್ದಂಗೆ ಈ ದ್ವೀಪನೇ ಜೀವಂತಗೊಳ್ಳುತ್ತೆ. ಬೇರೆ ಬೇರೆ ಭಯಾನಕ ದುಷ್ಟಶಕ್ತಿಗಳು ಮನುಷ್ಯರ ಮೇಲೆ ದಾಳಿ ಮಾಡೋದು, ಏನೆಲ್ಲ ಕಟ್ಟು ಕಥೆಗಳು, ಕಾಲ್ಪನಿಕ ಕಥೆಗಳು ಅಂತ ಈ ದ್ವೀಪದ ಜನರು ಅನ್ಕೊಂಡಿರ್ತಾರೋ ಅದೆಲ್ಲ ರಿಯಲ್ ಆಗಿ ಬರೋಕೆ ಶುರು ಮಾಡಿದಾಗ ಇಲ್ಲಿನ ಮೇಯರ್ಗೆ ತಲೆನೋವು ಶುರು ಆಗುತ್ತೆ. ಜನ ಬದುಕೋದಕ್ಕೆ ಮೇನ್ ಸೋರ್ಸ್ ಆಫ್ ಇನ್ಕಮ್ ಏನಂದ್ರೆ ಅದು ಟೂರಿಸಂ. ಟೂರಿಸ್ಟ್ ಗಳು ದ್ವೀಪಕ್ಕೆ ಬಂದಾಗ ಏನು ವಿಚಿತ್ರವಾಗಿ ನಡಿಬಾರ್ದು ಅಂತ ನೋಡ್ಕೊಳ್ಳೋಕೆ ಹರಸಾಹಸ ಪಡ್ತಾನೆ ಮೇಯರ್. ಕೊನೆಗೆ ಈ ಸೀರೀಸೇ ಮುಗ್ದೋಯ್ತು ಅನ್ನೋಷ್ಟ್ರಲ್ಲಿ ಮೇಯರ್ ನ ಬುಡ ಅಲ್ಲಾಡ್ಸುವಂತ ಶಾಕಿಂಗ್ ಟ್ವಿಸ್ಟ್ ಬರುತ್ತೆ. ಸೀಸನ್ 2 ಕೂಡ ಬರುತ್ತೆ ಅಂತ ನಮಗೆ ಆಗ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ದ್ವೀಪದಲ್ಲಿ ಏನೆಲ್ಲ ಆಗ್ತಾ ಇದೆ, ಹೇಗೆ ಈ ದ್ವೀಪ ಜೀವಂತಗೊಳ್ಳುತ್ತೆ, ಇಲ್ಲಿ ನಡೀತಾ ಇರೋ ವಿಚಿತ್ರ ಘಟನೆಗಳಿಗೆ ಕಾರಣ ಏನು, ಭಯಾನಕ ದುಷ್ಟಶಕ್ತಿಗಳು ಬಂದು ಮನುಷ್ಯರ ಮೇಲೆ ಯಾಕೆ ದಾಳಿ ಮಾಡ್ತಾ ಇದ್ದಾವೆ, ಇದೆಲ್ಲ ತಡೆಯೋಕೆ ಮೇಯರ್ ಏನ್ ಮಾಡ್ತಾನೆ, ಕೊನೆಯಲ್ಲಿ ಬರೋ ಆ ಶಾಕಿಂಗ್ ಟ್ವಿಸ್ಟ್ ಏನು ಅಂತ ಈ ವಿಡಿಯೋ ಮತ್ತೆ ಈ ಸೀರೀಸ್ ನ ಮುಂದಿನ ಬ್ರೇಕ್ ಡೌನ್ ವಿಡಿಯೋಸ್ ಅಲ್ಲಿ ನೋಡೋಣ. ಈ ಸೀರೀಸ್ ಅಲ್ಲಿ ತುಂಬಾನೇ ಹಿಡನ್ ಡೀಟೇಲ್ಸ್ ಮತ್ತೆ ರೆಫರೆನ್ಸಸ್ ಇದೆ ಸ್ನೇಹಿತರೆ. ಅದನ್ನ ಹೇಳೋದ್ರ ಜೊತೆಗೆ ಎಪಿಸೋಡ್ಸ್ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗುತ್ತೆ ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋ ಅಲ್ಲಿ ಮೊದಲ ಎಪಿಸೋಡ್ ನ ಬ್ರೇಕ್ ಡೌನ್ ಮಾಡ್ತೀನಿ. ಈ ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲಿ ಶೆಪ್ ಅನ್ನೋ ಮೀನುಗಾರ ರಾತ್ರಿ ತನ್ನ ಬೋಟ್ ಎತ್ಕೊಂಡು ಸಮುದ್ರಕ್ಕೆ ಹೋಗಿದ್ದಾಗ ರೇಡಿಯೋ ಮುಖಾಂತರ ಹಾರ್ಬರ್ ಮಾಸ್ಟರ್ ಲಾನಿ ಜೊತೆ ಮಾತಾಡ್ತಾ ಇದ್ದಾನೆ. ಹಾರ್ಬರ್ ಮಾಸ್ಟರ್ ಅಂದ್ರೆ ಹಾರ್ಬರ್ ಅಲ್ಲಿ ಬೋಟ್ ಶಿಪ್ ಎಲ್ಲ ಮ್ಯಾನೇಜ್ ಮಾಡ್ತಾರಲ್ಲ ಅವರು. ಶೆಪ್ ತನ್ನ ದಾಂಪತ್ಯ ಜೀವನ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆ ಅಂತ ಲಾನಿಗೆ ಹೇಳ್ಬೇಕಾದ್ರೆ, ನಿನ್ ದಾಂಪತ್ಯ ಜೀವನ ಇರ್ಲಿ, ನೀನೇ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ಯಾ, ರೆಡಾರ್ ನೋಡು ಏನೋ ನಿನ್ ಬೋಟ್ ಹತ್ರನೇ ಬರ್ತಾ ಇದೆ, ಏನು ಅಂತ ಸರಿಯಾಗಿ ಗೊತ್ತಾಗ್ತಿಲ್ಲ ಅಂದಾಗ ಶೆಪ್ ನ ಬೋಟ್ ಅಲ್ಲಿ ಇದ್ದ ಎಲೆಕ್ಟ್ರಾನಿಕ್ಸ್ ಎಲ್ಲ ಆಫ್ ಆಯ್ತು. ಸೀಗಲ್ ಪಕ್ಷಿಗಳು ಏನಕ್ಕೋ ಹೆದರ್ಕೊಂಡು ಹಾರೋಗ್ತಾ ಇದ್ದ. ಶೆಪ್ನ ಬೋಟ್ ಸುತ್ತ ದಟ್ಟವಾದ ಮಂಜು ಆವರಿಸ್ಕೊಳ್ಳುತ್ತೆ. ಇಲ್ಲೇ ಹತ್ತಿರದಲ್ಲಿ ವಿಡೋಸ್ ಬೇ ಅನ್ನೋ ಸಣ್ಣ ದ್ವೀಪ ಇದೆ. ಈ ದ್ವೀಪದಲ್ಲಿ ಭೂಕಂಪ ಆಗೋಕೆ ಶುರು ಆಯ್ತು. ಈ ಕಾರಣದಿಂದ ಮೇಯರ್ ಟಾಮ್ಗೆ ಎಚ್ಚರಿಕೆ ಆಗಿ ಮೊದಲು ತನ್ನ ಮಗ ಎವನ್ ಕತೆ ಏನಾಯ್ತು ಅಂತ ಅವನ ರೂಮ್ ಹತ್ರ ಬಂದ್ರೆ ಎವನ್ ಇಲ್ಲಿ ಇಲ್ವೇ ಇಲ್ಲ. ಯಾಕಂದ್ರೆ ಹೊರಗೆ ತನ್ನ ಫ್ರೆಂಡ್ಸ್ ಜೊತೆ ಕಾರಲ್ಲಿ ಸ್ಮೋಕ್ ಮಾಡ್ತಾ ಇದ್ದಾನೆ. ಭೂಕಂಪದ ಕಾರಣದಿಂದ ಕರೆಂಟ್ ಕೂಡ ಹೋಯ್ತು. ಮೋಸ್ಟ್ಲಿ ಪಕ್ಷಿಗಳು ಕೂಡ ಭೂಕಂಪ ಆಗೋದು ಗೊತ್ತಾಗಿದ್ದಕ್ಕೇನೆ ಮೊದ್ಲೇ ಹಾರೋಗಿದ್ದಾವೆ ಅನ್ಸುತ್ತೆ. ಆದ್ರೆ ಶೆಪ್ನ ಬೋಟ್ ಸುತ್ತ ಮಂಜು ಯಾಕೆ ಆವರಿಸ್ಕೊಂತು, ಏನ್ ಕತೆ ಅಂತ ಇನ್ನ ಸ್ವಲ್ಪ ಹೊತ್ತಲ್ಲೇ ನೋಡ್ತೀವಿ. ಮುಂದಿನ ದಿನ ಬೆಳಗ್ಗೆ ಟಾಮ್ ಟೌನ್ ಹಾಲ್ಗೆ ಬರ್ತಾನೆ. ರೇಡಿಯೋ ಅಲ್ಲಿ ಕಳೆದ 20 ವರ್ಷಗಳಲ್ಲಿ ಇದೇ ಮೊದಲನೇ ಬಾರಿ ಇಷ್ಟು ದೊಡ್ಡ ಭೂಕಂಪ ಆಗಿರೋದು, ಆದ್ರೆ ಯಾವುದೇ ಪ್ರಾಣಹಾನಿ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅರ್ಥ 20 ವರ್ಷಗಳ ಹಿಂದೆ ಇದೇ ರೀತಿ ಭೂಕಂಪ ಆಗಿತ್ತು. ಟೌನ್ ಹಾಲ್ ಅಲ್ಲಿ ಮೇಯರ್ ಟಾಮ್ ನ ಯಾರು ಮೂಸು ನೋಡ್ತಿಲ್ಲ, ಇವನ ಕಡೆ ತಿರುಗು ನೋಡ್ತಿಲ್ಲ. ಯಾಕೆ ಏನು ಅಂತ ಮುಂದೆ ಎಲ್ಲ ಒಂದೊಂದೇ ವಿಷಯ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇವನ ಆಫೀಸ್ ಅಲ್ಲಿ ಕೆಲಸ ಮಾಡೋ ಪೆಟ್ರಿಷಿಯಾ ಅನ್ನೋ ಮಹಿಳೆಯನ್ನ ಭೇಟಿಯಾಗಿ ಮಿಚ್ ಅನ್ನೋ ವ್ಯಕ್ತಿಯ ಬಗ್ಗೆ ವಿಚಾರಿಸ್ತಾ ಇದ್ದಾನೆ. ಯಾಕಂದ್ರೆ ಅವನೇ ಟೌನ್ ನ ಪವರ್ ಸಪ್ಲೈ ನೋಡ್ಕೊಳ್ಳೋದು. ಆದ್ರೆ ಅವನು ಅಡ್ರೆಸ್ ಗೆ ಇಲ್ಲ. ಇಲ್ಲೇ ಒಂದು ರೂಮ್ ಇಂದ ಹೊಗೆ ಬರ್ತಾ ಇದೆ. ಇದೇನ್ ಬೆಂಕಿ ಗಿಂಕಿ ಹತ್ಕೊಂತ ಅಂತ ಬಂದು ನೋಡಿದ್ರೆ ರೋಸ್ ಮೇರಿ ಅನ್ನೋ ಮಹಿಳೆ ಸ್ಮೋಕ್ ಮಾಡ್ತಾ ಇರೋದು. ರೂಮ್ ಎಲ್ಲ ಹೊಗೆ ತುಂಬಿಕೊಳ್ಳೋ ಹಾಗೆ. ಇವಳು ಹೇಳ್ತಾಳೆ, ಮಿಚ್ ಕರೆಂಟ್ ಸಮಸ್ಯೆ ಚೆಕ್ ಮಾಡೋಕೆ ಹೋಗಿದ್ದಾನೆ, ಇನ್ನ ಸ್ವಲ್ಪ ಹೊತ್ತಲ್ಲೇ ಕರೆಂಟ್ ಬರುತ್ತೆ. ಆದ್ರೆ ದ ಸಾಲ್ಟಿ ವೇಲ್ ರೆಸ್ಟೋರೆಂಟ್ ಇವತ್ತು ಓಪನ್ ಮಾಡಲ್ವಂತೆ, ಏನ್ ಕತೆ ನೋಡಿ ಅಂತಾಳೆ ರೋಸ್ಮೆರಿ. ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಇವತ್ತು ನ್ಯೂಯಾರ್ಕ್ ಟೈಮ್ಸ್ ನ್ಯೂಸ್ ಪೇಪರ್ ಇಂದ ಒಬ್ಬ ಪತ್ರಕರ್ತ ದ್ವೀಪಕ್ಕೆ ಬರ್ತಾ ಇದ್ದಾನೆ. ಟಾಮ್ ನ್ಯೂಸ್ ಪೇಪರ್ ಕಂಪನಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಸ್ಕೊಂತಾ ಇರೋದು. ವಿಡೋಸ್ ಬೇ ದ್ವೀಪದ ಬಗ್ಗೆ ಪತ್ರಕರ್ತ ಒಳ್ಳೆ ವಿಷಯಗಳನ್ನ ತನ್ನ ಆರ್ಟಿಕಲ್ ಅಲ್ಲಿ ಬರೆದ್ರೆ ಜನ ಓದಿ ದ್ವೀಪಕ್ಕೆ ಬರ್ತಾರೆ ಅಂತ. ಟೂರಿಸ್ಟ್ ಗಳಿಂದಾನೇ ಈ ದ್ವೀಪದಲ್ಲಿರೋ ತುಂಬಾನೇ ಜನರ ಬಿಸ್ನೆಸ್ ನಡೀತಾ ಇರೋದು. ಹಾಗಾಗಿ ಇಲ್ಲಿ ನೆಟ್ಟುಗಿರೋ ಒಂದೇ ಒಂದು ರೆಸ್ಟೋರೆಂಟ್ ಅಂದ್ರೆ ಅದು ಸಾಲ್ಟಿ ವೇಲ್ ರೆಸ್ಟೋರೆಂಟ್. ಅದನ್ನ ಕೂಡ ಮುಚ್ಚಿದ್ರೆ ಪತ್ರಕರ್ತ ಎಲ್ಲಿ ಊಟ ಮಾಡ್ತಾನೆ ಅಂತ ಟಾಮ್ಗೆ ಚಿಂತೆ. ಅದಕ್ಕೆ ತನ್ನ ಕ್ಯಾಬಿನ್ ಗೆ ಬಂದು ಲ್ಯಾಂಡ್ ಲೈನ್ ಇಂದ ಸಾಲ್ಟಿ ವೇಲ್ ರೆಸ್ಟೋರೆಂಟ್ ನ ಓನರ್ ಗೆ ಕಾಲ್ ಮಾಡಿ, ನಿನ್ ಕಾಲಿಗೆ ಬೀಳ್ತೀನಿ ಕಣಪ್ಪ, ಇವತ್ತು ಮಾತ್ರ ರೆಸ್ಟೋರೆಂಟ್ ನ ಕ್ಲೋಸ್ ಮಾಡಬೇಡ ಅಂದಾಗ, ಕರೆಂಟ್ ಇಲ್ಲ, ಯಾವುದೇ ಅಪ್ಲಯನ್ಸಸ್ ವರ್ಕ್ ಆಗ್ತಿಲ್ಲ, ರೆಸ್ಟೋರೆಂಟ್ ಓಪನ್ ಮಾಡಿ ಏನ್ ಮಾಡ್ಲಿ ಅಂತಿದ್ದಾನೆ. ಹೇಗೋ ಪುಣ್ಯಕ್ಕೆ ಸರಿಯಾದ ಸಮಯಕ್ಕೆ ಕರೆಂಟ್ ಬಂತು. ಹಾಗಾಗಿ ರೆಸ್ಟೋರೆಂಟ್ ಓಪನ್ ಮಾಡೋಕೆ ಓನರ್ ಒಪ್ಕೊಂಡ. ಹಿಂದೆನೆ ಪೆಟ್ರಿಷಿಯಾ ಬಂದು ಕಾಫಿ ಕುಡಿತಾ ಕುತ್ಕೊಂತಾಳೆ. ಇವಳನ್ನ ನೋಡ್ದಾಗ್ಲೆಲ್ಲ ನನಗೆ ದ ಶೈನಿಂಗ್ ಮೂವಿಯಲ್ಲಿ ಜಾಕ್ ನ ಹೆಂಡತಿ ವೆಂಡಿನೇ ನೆನಪಾಗ್ತಿದ್ಲು. ಪೆಟ್ರಿಷಿಯಾ ಕೂಡ ವೆಂಡಿ ತರನೇ
ತರಾನೇ ಕಾಣ್ತಾಳೆ ಸ್ನೇಹಿತರೆ, ಬಟ್ಟೆ ಕೂಡ ಹಾಗೆ ಇದೆ. ಮುಂದೆ ಅವಳ ಕ್ಯಾರೆಕ್ಟರ್ ಕೂಡ ಹೆಚ್ಚು ಕಡಿಮೆ ದ ಶೈನಿಂಗ್ ಮೂವಿಯಲ್ಲಿ ಇರೋ ವೆಂಡಿ ತರಾನೇ ಇರುತ್ತೆ. ಈಗ ಟಾಮ್ ನ ಅಸಿಸ್ಟೆಂಟ್ ರುತ್ ಅನ್ನೋ ವಯಸ್ಸಾಗಿರೋ ಮಹಿಳೆ ಬಂದು ವಿಕ್ ಅನ್ನೋ ವ್ಯಕ್ತಿ 2 ಸಲ ಮತ್ತೆ ಶರೀಫ್ ಬೆಚಿರ್ 2 ಸಲ ಕಾಲ್ ಮಾಡಿರೋ ವಿಷಯ ಹೇಳಿದಾಗ ಮೊದಲು ಶರೀಫ್ ಬೆಚಿರ್ಗೆ ಕಾಲ್ ಮಾಡ್ತಾನೆ ಟಾಮ್. ಈಗ ನಮಗೆ ಮತ್ತೆ ಟಾಮ್ಗೆ ಗೊತ್ತಾಗುತ್ತೆ ಬೋಟ್ ಅಲ್ಲಿ ಇದ್ದ ಶೆಪ್ ನಾಪತ್ತೆ ಆಗಿದ್ದಾನೆ. ದಟ್ಟವಾದ ಮಂಜು ದ್ವೀಪದ ಸುತ್ತ ಆವರಿಸ್ಕೊಂತಾ ಇರೋದ್ರಿಂದ ಬೋಟ್ ಅಲ್ಲಿ ಸಮುದ್ರಕ್ಕೆ ಹೋಗೋದು ಸೇಫ್ ಅಲ್ಲ. ಶೆಪ್ ತರ ಬೇರೆಯವ್ರಿಗೇನಾದ್ರೂ ಆಗುತ್ತೆ ಅಂತ ಹಾರ್ಬರ್ ಮಾಸ್ಟರ್ ಲಾನಿ ಪೋರ್ಟ್ ನ ಕ್ಲೋಸ್ ಮಾಡಿ ಯಾವುದೇ ಶಿಪ್ ಮತ್ತೆ ಬೋಟ್ ನ ನೀರಿಗೆ ಇಳಿಸೋದು ಬೇಡ ಅಂತ ಡಿಸೈಡ್ ಮಾಡಿದರಂತೆ. ಆದ್ರೆ ಮಂಜು ವರ್ಷದಲ್ಲಿ 360 ದಿನ ಇರುತ್ತೆ, ಹಾಗಂತ ಪೋರ್ಟ್ ಕ್ಲೋಸ್ ಮಾಡೋಕ್ಕಾಗಲ್ಲ. ನ್ಯೂಯಾರ್ಕ್ ಟೈಮ್ಸ್ ಇಂದ ಪತ್ರಕರ್ತ ಆರ್ಥರ್ ಬರ್ತಾ ಇದ್ದಾರೆ, ಅದು ಬೋಟ್ ಅಲ್ಲೇ ಅಂತ ಟಾಮ್ ಬೆಚಿರ್ಗೆ ಹೇಳಿ ಕಿಟಕಿಯಿಂದ ಹೊರಗೆ ನೋಡಿದ್ರೆ ಆಗ್ಲೇ ಪತ್ರಕರ್ತನನ್ನ ಕರ್ಕೊಂಡ್ ಬರೋಕೆ ಹೋಗಿದ್ದ ಬೋಟ್ ವಾಪಸ್ ಬಂದಿದೆ. ಇದೇನಾಗ್ಲೇ ಪತ್ರಕರ್ತ ಆರ್ಥರ್ ಬಂದೇ ಬಿಟ್ರ ಅಂತ ಪೋರ್ಟ್ ಹತ್ರ ಓಡ್ ಬರ್ತಾನೆ. ಆರ್ಥರ್ ನ ಕರ್ಕೊಂಡ್ ಬಂದಿರೋ ವ್ಯಕ್ತಿ ಅವರನ್ನ ಹಿಸ್ಟಾರಿಕಲ್ ಸೊಸೈಟಿಗೆ ಕಳ್ಸಿದ್ದೀನಿ ನೋಡಿ ಅಂತ ಟಾಮ್ಗೆ ಹೇಳ್ತಾನೆ. ಹಿಸ್ಟಾರಿಕಲ್ ಸೊಸೈಟಿ ಅಂದ್ರೆ ಮ್ಯೂಸಿಯಂ ತರ. ಈ ಟೌನ್ ಮತ್ತೆ ಈ ದ್ವೀಪದ ಇತಿಹಾಸಕ್ಕೆ ಸಂಬಂಧಿಸಿದ ಎಲ್ಲಾ ಇನ್ಫಾರ್ಮೇಶನ್ ಹಿಸ್ಟಾರಿಕಲ್ ಸೊಸೈಟಿಯಲ್ಲಿ ಇದೆ. ಅದಕ್ಕೆ ಟಾಮ್ಗೆ ಬೈಕ್ ಬಂತು. ಈ ಟೌನ್ ನ ಹಿಸ್ಟ್ರಿ ತಿಳ್ಕೊಂಡ್ರೆ ಆರ್ಥರ್ ಬೋಟ್ ನು ಬಿಟ್ಟು ಸ್ವಿಮ್ಮಿಂಗ್ ಮಾಡ್ಕೊಂಡೇ ದ್ವೀಪದಿಂದ ಹೋಗ್ಬಿಡ್ತಾರೆ ಆಮೇಲೆ ಅಂತ ಹಿಸ್ಟಾರಿಕಲ್ ಸೊಸೈಟಿಗೆ ಹೊರಡ್ತಾನೆ. ಹಿಸ್ಟಾರಿಕಲ್ ಸೊಸೈಟಿಯಲ್ಲಿ ಹಿಸ್ಟ್ರಿ ಬಗ್ಗೆ ಹೇಳೋ ಜೆರ್ರಿ ಅನ್ನೋ ಮಹಿಳೆ ಆಗ್ಲೇ ಆರ್ಥರ್ಗೆ ಟೌನ್ ನ ಇತಿಹಾಸದ ಬಗ್ಗೆ ಹೇಳ್ತಾ ಇದ್ದಾಳೆ. ಆಗ ತಿಮಿಂಗಿಲಗಳನ್ನ ಬೇಟೆ ಆಡಿ ಜನರು ಜೀವನ ನಡೆಸ್ತಾ ಇದ್ರು. ಪುರುಷರು ಬೇಟೆಗೆ ಅಂತ ಹೋದ್ರೆ ಎಲ್ಲರೂ ವಾಪಸ್ ಬರ್ತಾ ಇರ್ಲಿಲ್ಲ, ಕೆಲವರು ಮಾತ್ರ ಜೀವಂತವಾಗಿ ಬರ್ತಿದ್ರು ಅಂತ ಹೇಳ್ಬೇಕಾದ್ರೆ ಇಲ್ಲೇ ಒಂದೆರಡು ನ್ಯೂಸ್ ಪೇಪರ್ ಕಟಿಂಗ್ಸ್ ನ ನೋಡ್ತೀವಿ. ಒಬ್ರು ಪ್ರೀಸ್ಟ್ ಸಮುದ್ರದ ಹತ್ರ ನಿಂತಿದ್ದಾಗ ದೊಡ್ಡ ತಿಮಿಂಗಿಲ ಬಂದು ಅವರನ್ನ ತಿನ್ಕೊಂಡ್ ಹೋಗಿರುತ್ತೆ. ಇನ್ನೊಂದು ನ್ಯೂಸ್ ಪೇಪರ್ ಅಲ್ಲಿ ಒಬ್ಬ ಅಪರಿಚಿತ ವ್ಯಕ್ತಿ ತನ್ನ ಕುದುರೆ ಹತ್ರನೇ ರಹಸ್ಯಮಯವಾಗಿ ಸಾವನ್ನಪ್ಪಿರ್ತಾನೆ. ಸಾವಿಗೆ ಕಾರಣ ಏನು ಅಂತ ಗೊತ್ತಿಲ್ಲ. ದೇಹದ ಮೇಲೆ ಗಾಯದ ಗುರುತುಗಳು ಕೂಡ ಇರಲ್ಲ. ಇದೇ ರೀತಿ ತುಂಬಾನೇ ವಿಚಿತ್ರ ಘಟನೆಗಳು ಈ ದ್ವೀಪದಲ್ಲಿ ನಡೆದಿದೆ. ಇಲ್ಲಿಂದ ಸ್ನೇಹಿತರೆ ಫ್ರಮ್ ಸೀರೀಸ್ ತರ ಎಲ್ಲಾ ಸಣ್ಣ ಪುಟ್ಟ ವಿಷಯಗಳನ್ನ ಕೂಡ ನೀಟಾಗಿ ಗಮನ ಇಟ್ಟು ನೋಡ್ಬೇಕು. ಮುಂದಿನ ಎಪಿಸೋಡ್ಸ್ ಮತ್ತೆ ಮುಂದಿನ ಸೀಸನ್ ಅಲ್ಲಿ ಯಾವ ವಿಷಯಕ್ಕೆ ಎಲ್ಲಿ ಕನೆಕ್ಷನ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದೇ ಸಮಯಕ್ಕೆ ಬಂದ ಟಾಮ್ ಜೆರ್ರಿಯಲ್ಲಿ ಹೇಳ್ಬಾರ್ದು ಇತಿಹಾಸ ಎಲ್ಲ ಹೇಳ್ಬಿಡ್ತಾಳೋ ಅಂತ ಇವನೇ ಸೆನ್ಸಾರ್ ಮಾಡಿ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಹೇಳೋಕೆ ಶುರು ಮಾಡ್ತಾನೆ. 1681ರಲ್ಲಿ 42 ಜನ ಪ್ಯಾಸೆಂಜರ್ಸ್ ಬೋಟ್ ಅಲ್ಲಿ ಅಥವಾ ಶಿಪ್ ಅಲ್ಲಿ ಈ ದ್ವೀಪಕ್ಕೆ ಬಂದಿದ್ರು. ಆಗ ದ್ವೀಪದಲ್ಲಿ ಕಾಡು ಪ್ರಾಣಿಗಳು ಬಿಟ್ರೆ ಬೇರೆ ಯಾರು ಇರಲಿಲ್ಲ. 42 ಜನ ಸೇರಿ ಈ ದ್ವೀಪದಲ್ಲಿ ಕಾಲೋನಿ ಸ್ಥಾಪಿಸಿ ಹೊಸ ಜೀವನ ಶುರು ಮಾಡಿರ್ತಾರೆ. ಆದರೆ ಅವರು ಬಂದಾಗ ಚಳಿಗಾಲ, ತುಂಬಾನೇ ಹಿಮಪಾತ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿನ ಮೊದಲ ಮೇಯರ್ ಆಗಿದ್ದ ರಿಚರ್ಡ್ ವಾರನ್ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರ ಸಹಾಯದಿಂದನೇ ಈ ಟೌನ್ ನ ಕಟ್ಟೋಕೆ ಸಾಧ್ಯ ಆಯ್ತು ಅಂತ ಪೇಂಟಿಂಗ್ ತೋರಿಸ್ತಾನೆ ಟಾಮ್. ಇವನು ಹೇಳಿದ ಕತೆ ಕರೆಕ್ಟ್ ಆಗೇ ಇದೆ ಸ್ನೇಹಿತರೆ, ಆದ್ರೆ ಮೊದಲೇ ಹೇಳ್ದಂಗೆ ಸೆನ್ಸಾರ್ ಮಾಡಿದ್ದಾನೆ. ಜೆರಿಯಾ ಬಾಯ್ ಸುಮ್ನಿರಲ್ಲ. ಮಧ್ಯದಲ್ಲಿ 42 ಜನ ಅಲ್ಲ 43 ಜನ ಪ್ಯಾಸೆಂಜರ್ಸ್ ಬಂದಾಗ ದ್ವೀಪದಲ್ಲಿ ಕೇವಲ ಕಾಡು ಪ್ರಾಣಿಗಳು ಅಷ್ಟೇ ಅಲ್ಲ, ಮನುಷ್ಯರ ಹಲ್ಲುಗಳು ಕೂಡ ಸಿಕ್ಕಿತ್ತು ಅಂತ ಹೇಳ್ತಾ ಇದ್ದಾಳೆ. ಅಂದ್ರೆ 43 ಜನ ಬರೋಕು ಮುಂಚೆ ಈ ದ್ವೀಪದಲ್ಲಿ ಮನುಷ್ಯರು ಇದ್ರು, ಅವರ ಕತೆ ಏನಾಯ್ತು ಅಂತ ಗೊತ್ತಿರಲ್ಲ ಅಷ್ಟೇ. ಮತ್ತೆ 42 ಜನ ಅಂತ ಟಾಮ್ ಯಾಕಂದ, ಒಬ್ರು ಕತೆ ಏನಾಯ್ತು ಅಂತ ಗೊತ್ತಾಗಲ್ಲ. ಆಗ್ಬಾರ್ದಾಗಿರೋದಕ್ಕೇನೆ ಆ ವಿಷಯ ಟಾಮ್ ಹೇಳಲ್ಲ. ಜೆರ್ರಿ ಮತ್ತೆ ಶುರು ಹಚ್ಕೊಂಡ್ಲು. ಇನ್ನೊಂದು ಹೆಮ್ಮೆ ಪಡೋ ವಿಷಯ ಏನಂದ್ರೆ ನಾವು ಮಾಟಗಾತಿಯರನ್ನ ಕೂಡ ಹಿಡಿದು ಸುಟ್ಟಾಕಿ ಸಾಯಿಸಿದೀವಿ ಅಂತ ಬರೀ ಕ್ರೈಮ್ ಸ್ಟೋರಿನೇ ಹೇಳ್ತಾ ಇದ್ದಾಳೆ. ಅದಕ್ಕೆ ಮುಂದಿನ ಇತಿಹಾಸ ನಾನ್ ಹೇಳ್ತೀನಿ ಮೇಡಮ್, ನೀವು ಹೋಗಿ ಸುಧಾರಿಸ್ಕೊಡಿ ಅಂತ ಜೆರ್ರಿನ ಕಳಿಸಿ ಟಾಮ್ ಸೆನ್ಸರ್ ಆಗಿರೋ ಹಿಸ್ಟ್ರಿ ಹೇಳೋದು ಮುಂದುವರಿಸ್ತಾನೆ. ಆದ್ರೆ ಮಾಟಗಾತಿಯರನ್ನ ಹಿಡಿದು ಕೊಂದ ವಿಷಯ ಜೆರ್ರಿ ಹೇಳದ್ಲಲ್ಲ, ಅದು ಡೈರೆಕ್ಟ್ ಆಗಿ ಸೇಲಂ ವಿಚ್ ಟ್ರಯಲ್ಸ್ ಗೆ ರೆಫರೆನ್ಸ್ ಸ್ನೇಹಿತರೆ. 1692-93 ಅಮೆರಿಕದ ಮ್ಯಾಸಚೂಸೆಟ್ಸ್ ನ ಸೇಲಂ ಅಲ್ಲಿ ತುಂಬಾನೇ ಜನರನ್ನ ಮಾಟಗಾತಿಯರು ಅಂತ ಕೋರ್ಟ್ಗೆ ಎಳೆದು ಕೊನೆಗೆ 19 ಅಮಾಯಕ ಜನರನ್ನ ನೇಣು ಹಾಕಿ ಕೊಂದಿರ್ತಾರೆ. ಈ ಘಟನೆಗಿಂತ ಮುಂಚೆ ಇದಾದ್ಮೇಲೂ ಕೂಡ ಮಹಿಳೆಯರನ್ನ ಅಥವಾ ಅವರ ಫ್ಯಾಮಿಲಿಯ ಮೇಲೆ ಯಾವುದೇ ದ್ವೇಷ ಇತ್ತು ಅಂದ್ರೆ ಅವರು ವಾಮಾಚಾರ ಮಾಡ್ತಾರೆ ಅಂತ ಹಾಕೊಟ್ಟು ತುಂಬಾನೇ ಕ್ರೂರವಾಗಿ ಕೊಲ್ಲೋ ಹಾಗೆ ಮಾಡ್ತಿರ್ತಾರೆ. ಅದೊಂಥರ ಹೆಮ್ಮೆ ಪಡೋ ವಿಷಯ ಆಗಿತ್ತು ಆಗ. ಈಗ ಜೆರ್ರಿ ಕೂಡ ಅದೇ ರೀತಿ ನಾವು ಮಾಟಗಾತಿಯರನ್ನ ಹಿಡಿದು ಸುಟ್ ಹಾಕಿದ್ವಿ ಅಂದಾಗ ಅವರಲ್ಲಿ ಎಷ್ಟು ಜನ ಅಮಾಯಕರಿದ್ರು ಅಂತ ಆರ್ಥರ್ ಮುಖ ಒಂಥರ ಮಾಡ್ಕೊಂತಾನೆ. ಇಷ್ಟೆಲ್ಲ ಸಾಲದು ಅಂತ ಬೋಟ್ ಅಲ್ಲಿ ಆರ್ಥರ್ ನ ಕರ್ಕೊಂಡ್ ಬಂದಿರೋ ವ್ಯಕ್ತಿ ಈ ದ್ವೀಪದಲ್ಲಿ ತುಂಬಾನೇ ಕೆಟ್ಟ ಘಟನೆಗಳು ನಡೆದಿದೆ ಅಂತ ಹೇಳಿದ್ದಾನೆ. ಇದಕ್ಕೆ ಟಾಮ್ ಸಣ್ಣ ದ್ವೀಪ ಇದು, ಜನರಿಗೆ ಹೊರಗಿನ ಪ್ರಪಂಚದ ಬಗ್ಗೆ ಜಾಸ್ತಿ ಅರಿವಿಲ್ಲ, ಮೂಢನಂಬಿಕೆಗಳು ಕಟ್ಟುಕತೆಗಳು ಜಾಸ್ತಿ. ಬೋಟ್ ಅಲ್ಲಿ ಓಡಾಡೋ ವ್ಯಕ್ತಿಗಳಿಗೆ ಸಮಯ ಕಳೆಯೋಕೆ ಏನಾದ್ರೂ ಬೇಕಲ್ಲ, ಅದಕ್ಕೆ ಈ ರೀತಿ ಕತೆಗಳನ್ನ ಹೇಳ್ತಾ ಇದ್ರು ಅಷ್ಟೇ ಅಂತ ಹೇಳ್ತಾನೆ.
ಆಯ್ತು, ಇಲ್ಲಿ ಕ್ಯಾನಿಬಲಿಸಂ ಏನಾದ್ರೂ ನಡೆದಿತ್ತಾ ಅಂತ ಆರ್ಥರ್ ಕೇಳ್ತಾನೆ. ಅದೇ ಮನುಷ್ಯರನ್ನ ಮನುಷ್ಯರೇ ತಿನ್ನುವಂತ ಘಟನೆ ಇಲ್ಲ ಅಂತ ಟಾಮ್ ಯಾವ ಬಾಯಲ್ಲಿ ಹೇಳ್ತಾನೆ. ಇಲ್ಲೇ ಕ್ಯಾನಿಬಲಿಸಂ ಬಗ್ಗೆ ಇರೋ ಆರ್ಟಿಕಲ್ ನ ಫ್ರೇಮ್ ಮಾಡಿ ನೇತ್ ಹಾಕಿದ್ದಾರೆ. ಆದ್ರೂ ಇರೋ ಒಂದೇ ಬಾಯಿಂದ ಟಾಮ್ ಇಲ್ಲ ಅಂತ ಹೇಳ್ದ. ಮತ್ತೆ ಇದೇನು ಅಂತ ಆರ್ಥರ್ ಆರ್ಟಿಕಲ್ ನ ತೋರಿಸಿದಾಗ, ಓ ಇದ 1786ರಲ್ಲಿ ಭಯಾನಕವಾದ ಚಂಡಮಾರುತ ಬಂದಿತ್ತು. ಒಂದಷ್ಟು ಜನ ಚರ್ಚ್ ಅಲ್ಲಿ ಲಾಕ್ ಆಗಿದ್ರು. ಆಗ ತಕ್ಷಣ ಅವರು ಒಬ್ರಿಗೊಬ್ರನ್ನ ಕೊಂದು ತಿನ್ನೋಕೆ ಶುರು ಮಾಡ್ಲಿಲ್ಲ. 4 ದಿನ ಊಟ ನೀರು ಇಲ್ದೆ ಮನುಷ್ಯರ ಮಾಂಸ ತಿನ್ನೋ ಹಾಗಾಯ್ತು ಅಷ್ಟೇ ಅಂತ ಹೇಳ್ತಾನೆ. ಅಂದ್ರೆ ಕ್ಯಾನಿಬಲಿಸಂ ಆಗಿತ್ತು, ಇದ್ದಕ್ಕಿದ್ದಂಗೆ ಆಗ್ಲಿಲ್ಲ ಅಂತ ಹೇಳೋಕ್ ಬಂದೆ ಅಷ್ಟೇ. ಒಂದು ಟೌನ್ ನ ಹಿಸ್ಟ್ರಿ ತೆಗೆದ್ರೆ ಇದೆಲ್ಲ ಕಾಮನ್ ಅಲ್ವಾ ಅಂತ ನಗಾಡ್ಕೊಂಡು ಆರ್ಥರ್ನ ಇಲ್ಲಿಂದ ಕರ್ಕೊಂಡು ಹೊಡ್ತಾನೆ ಟಾಮ್. ಆದ್ರೆ ನಾವು ಇಲ್ಲಿರೋ ಕೆಲವೊಂದು ವಸ್ತುಗಳನ್ನ ನೆನ್ಪಿಡ್ಕೋಬೇಕು ಸ್ನೇಹಿತರೆ. ಅದೇನಂದ್ರೆ ಒಂದು, ಟಾಮ್ ನ ಹಿಂದೆ ಇರೋ ಬೂಗಿ ಮ್ಯಾನ್ ನ ಮಾಸ್ಕ್. ಮುಂದಿನ ಎಪಿಸೋಡ್ಸ್ ಅಲ್ಲಿ ಬೂಗಿ ಮ್ಯಾನ್ ಯಾರು ಅಂತ ಕೂಡ ಗೊತ್ತಾಗುತ್ತೆ. ಇನ್ನ ಗೋಡೆ ಮೇಲೆ ನೇತ್ ಹಾಕಿರೋ ಫೋಟೋಸ್ ನ ನೋಡಿ ಸ್ನೇಹಿತರೆ. ಒಂದು ಫೋಟೋ ಅಲ್ಲಿ ಒಬ್ಳು ಹುಡುಗಿ ಕೂತಿದ್ದಾಳೆ. ಕೆಳಗೆ ಇನ್ನೊಂದು ಫೋಟೋ ಅಲ್ಲಿ ಯಾವ್ದೋ ಮಾನ್ಸ್ಟರ್ ಅಥವಾ ದುಷ್ಟಶಕ್ತಿ ಶಿಪ್ ಅಲ್ಲಿ ಇರೋರ ಮೇಲೆ ದಾಳಿ ಮಾಡ್ತಿರೋ ಹಾಗೆ, ಯಾರನ್ನೋ ಎಳ್ಕೊಂತಿರೋ ಹಾಗೆ ದೃಶ್ಯ ಇದೆ. ಇದರ ಪಕ್ಕದಲ್ಲಿ ಬಾನ್ ಫೈರ್ ನ ರೀತಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಈ ಬೆಂಕಿಯ ಸುತ್ತ ಏನೋ ಬಿದ್ದಿದೆ, ನೋಡೋಕೆ ಮನುಷ್ಯರು ಬಿದ್ದಿರೋ ಹಾಗೆ ಕಾಣ್ತಾ ಇದೆ. ಇನ್ನೊಂದು ಫೋಟೋ ಅಲ್ಲಿ ಯಾವ್ದೋ ಹಾಂಟೆಡ್ ಹೌಸ್ ಇರೋ ಹಾಗಿದೆ. ಪಾಳ್ ಬಿದ್ದಿರೋ ಮನೆಯ ಕಿಟಕಿ ಹತ್ರ ಯಾರೋ ನಿಂತಿದ್ದಾರೆ. ಇದೆಲ್ಲ ಇಲ್ಲಿ ಸುಮ್ನೆ ಶೋಗೆ ನೇತಾಕಿಲ್ಲ ಸ್ನೇಹಿತರೆ. ಈ ಟೌನ್ ನ ಇತಿಹಾಸ ಇದು. ಇಲ್ಲಿಂದ ಟಾಮ್ ಆರ್ಥರ್ ನ ಹೊರಗೆ ಕರ್ಕೊಂಡು ಹೋಗಿ ಈ ದ್ವೀಪದ ಮ್ಯಾಪ್ ಕೊಟ್ಟು, ನೀವು ಹೋಗಿ ನೋಡ್ಬೇಕಾಗಿರೋ ಸ್ಥಳಗಳನ್ನ ಮ್ಯಾಪ್ ಅಲ್ಲಿ ಮಾರ್ಕ್ ಮಾಡಿದೀನಿ. ಎಲ್ಲಾ ಕಡೆ ಹೋಗಾದ್ಮೇಲೆ ಸಂಜೆ ಸಾಲ್ಟಿವೇಲ್ ರೆಸ್ಟೋರೆಂಟ್ ಗೆ ಬನ್ನಿ, ಅಲ್ಲೇ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಮ್ಯಾಪ್ ಕೊಟ್ಟು ಕಳಿಸ್ತಾನೆ ಟಾಮ್. ಇನ್ನೊಂದು ವಿಷಯ ನಮ್ಗೆ ಇಲ್ಲಿ ಗೊತ್ತಾಗಿದೆ ಸ್ನೇಹಿತರೆ. ಅದೇನಂದ್ರೆ ನೀವು ಕೂಡ ಆಲ್ರೆಡಿ ಗಮನಿಸಿರ್ಬೋದು, ಇಲ್ಲಿ ಯಾರ ಹತ್ರನೂ ಸ್ಮಾರ್ಟ್ ಫೋನ್ ಗಳಿಲ್ಲ. ಯಾಕಂದ್ರೆ ಇಲ್ಲಿ ಸಿಗ್ನಲ್ ಸಿಗಲ್ಲ, ನೆಟ್ವರ್ಕ್ ಇಲ್ಲ, ಇಂಟರ್ನೆಟ್ ವೈಫೈ ಏನೂ ಇಲ್ಲ. ಹಾಗಾಗಿ ಫೋನ್ ತಗೊಂಡ್ರೆ ಪ್ರಯೋಜನ ಇಲ್ಲ. ಕೇವಲ ಲ್ಯಾಂಡ್ ಲೈನ್ ಇದೆ, ಕಂಪ್ಯೂಟರ್ಗೆ ಇಂಟರ್ನೆಟ್ ಕೇಬಲ್ ಇದೆ, ಟಿವಿ ಇದೆ, ಆದ್ರೆ ಡಿಶ್ ಇಲ್ಲ. ಸ್ಯಾಟಲೈಟ್ ಡಿಶ್ ಟಿವಿ ಯಾವ್ದು ಇಲ್ಲಿ ವರ್ಕ್ ಆಗಲ್ಲ ಸ್ನೇಹಿತರೆ. ಟಾಮ್ ಸೀದಾ ಮೀಟಿಂಗ್ ಗೆ ಬರ್ತಾನೆ. ಮೀಟಿಂಗ್ ಅಲ್ಲಿ ಪೆಟ್ರಿಷಿಯಾ ರೋಸ್ಮೆರಿ ಜೊತೆ ಡೇಲ್ ಅನ್ನೋ ವ್ಯಕ್ತಿ ಕೂಡ ಇದ್ದಾನೆ. ಆದ್ರೆ ಟಾಮ್ ನ ಅಸಿಸ್ಟೆಂಟ್ ರುತ್ ಇಲ್ಲ. ಎಲ್ಲಿದ್ದಾರೆ ಅವರು ಅಂತ ಕೇಳಿದ್ರೆ ರೆಸ್ಟ್ ಮಾಡೋಕೆ ಹೋಗಿದ್ದಾರೆ ಅಂತಾಳೆ ಪೆಟ್ರಿಷಿಯಾ. ಕೆಲ್ಸಕ್ಕೆ ಬಂದು ಇನ್ನ 1 ಗಂಟೆ ಕೂಡ ಕಳೆದಿಲ್ಲ, ಆಗ್ಲೇ ರೆಸ್ಟಾ? ಪಾಪ ನನ್ನ ಅಸಿಸ್ಟೆಂಟ್ ದಿನಕ್ಕೆ 2 ಗಂಟೆಗಳ ಕಾಲ ಕೆಲಸ ಮಾಡ್ತಿದ್ದಾರೆ, ತುಂಬಾನೇ ಕಷ್ಟ ಆಗ್ತಿರ್ಬೇಕು ಅಂದಾಗ ಪೆಟ್ರಿಷಿಯಾ, ನಿಮ್ ಅಸಿಸ್ಟೆಂಟ್ ಹುಡುಗಿ ಅಲ್ಲ ಅಜ್ಜಿ, ಸ್ವಲ್ಪ ರೆಸ್ಟ್ ಬೇಡವಾ ಅಂತ ಹೇಳ್ತಾಳೆ. ಸೊ ಮೀಟಿಂಗ್ ಶುರು ಮಾಡಿ ಆರ್ಥರ್ನ ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಡೇಲ್ಗೆ ಟಾಮ್ ಹೇಳಿದಾಗ, ಡೇಲ್ ಅವನನ್ನ ಹಳೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ಬೇಡವಾ ಅಂತ ಕೇಳ್ತಾನೆ. ಟಾಮ್ ಬೇಡ ಅಂದ. ಅದೇ ರೋಸ್ಮೆರಿ, ಆ ಹಾಸ್ಪಿಟಲ್ ಹತ್ರದಿಂದ ಹೋದ್ರೆ ಏನು ಆಗಲ್ಲ, ಅಲ್ಲಿ ಗಾಡಿ ನಿಲ್ಲಿಸಬಾರ್ದು ಅಷ್ಟೇ ಅಂತಾಳೆ. ಅಂದ್ರೆ ಆ ಹಳೆ ಹಾಸ್ಪಿಟಲ್ ಕೂಡ ಹಾಂಟೆಡ್ ಆಗಿರ್ಬೋದು, ಇಲ್ಲ ಅಲ್ಲೂ ಏನೋ ನಡಿಬಾರ್ದು ಘಟನೆ ನಡೆದಿರ್ಬೋದು. ಇದರ ಬಗ್ಗೆನೆ ಮಾತಾಡ್ಬೇಕಾದ್ರೆ ವಿಕ್ ಬಂದ. ಅದೇ ರುತ್, ಮೊದ್ಲು ನಿಮಗೆ ವಿಕ್ 2 ಬಾರಿ ಕಾಲ್ ಮಾಡಿದ್ದ, ಶೆರೀಫ್ ಬೆಚಿರ್ 2 ಬಾರಿ ಕಾಲ್ ಮಾಡಿದ್ರು ಅಂತ ಟಾಮ್ಗೆ ಹೇಳಿದ್ರಲ್ಲ. ಆಗ ಟಾಮ್ ಶೆರೀಫ್ ಬೆಚಿರ್ಗೆ ಮಾತ್ರ ಫೋನ್ ಮಾಡಿ ಮಾತಾಡಿದ್ದ, ವಿಕ್ಗೆ ಮಾಡಿರ್ಲಿಲ್ಲ. ಅದಕ್ಕೆ ಸೀದಾ ಇಲ್ಲಿಗೆನೆ ಹುಡ್ಕೊಂಡ್ ಬಂದು ಹೇಳ್ತಾನೆ, ಶೆಪ್ ಕಾಣೆ ಆಗಿದ್ದಾನೆ. ಮಂಜು ಅವನನ್ನ ಎತ್ಕೊಂಡ್ ಹೋಗಿದ್ದೆ. ಅಂದ್ರೆ ಮಂಜು ಅಂದ್ರೆ ವ್ಯಕ್ತಿಯ ಹೆಸರಲ್ಲ ಸ್ನೇಹಿತರೆ, ಅದೇ ಫಾಗ್. ದಟ್ಟವಾದ ಮಂಜು ಆವರಿಸ್ಕೊಂಡಾಗ್ಲೇ ಶೆಪ್ ನಾಪತ್ತೆ ಆಗಿರೋದು. ಈ ಫಾಗ್ ಅಂದ್ರೆ ಮಂಜು ಬರೋದು, ಅದರಲ್ಲಿ ನಾಪತ್ತೆ ಆಗೋದು ಎಲ್ಲ ಕೇಳಿ ಜಾನ್ ಕಾರ್ಪೆಂಟರ್ ಅವರ ಫಾಗ್ ಮೂವಿ ನೆನ್ಪಾಯ್ತು ಸ್ನೇಹಿತರೆ. ನನ್ ಚಾನಲ್ ಶುರು ಮಾಡಿದಾಗ ಈ ಮೂವಿ ಎಕ್ಸ್ಪ್ಲೈನ್ ಮಾಡಿದ್ದೆ ಸ್ನೇಹಿತರೆ. ಈಗ ಆ ವಿಡಿಯೋ ನೋಡದೆ ಇದ್ರೇನೆ ಒಳ್ಳೇದು ಅನ್ಸುತ್ತೆ, ಅದೇ ನನ್ನ ಮಧುರವಾದ ವಾಯ್ಸ್ ಕೇಳೋಕೆ ಆಗಲ್ಲ. ಆ ಮೂವಿಯಲ್ಲಿ ಏನಾಗಿತ್ತು ಅಂದ್ರೆ, ಈ ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲಿ ನೋಡ್ದಂಗೆ ದಟ್ಟವಾದ ಮಂಜು ಬಂದಾಗ ಅದರ ಜೊತೆಗೆ ಆತ್ಮಗಳು ಬಂದು ಸೇಡ್ ತೀರಿಸ್ಕೊಳ್ಳೋಕೆ ಮನುಷ್ಯ ಕೊಲ್ಲೋಕೆ ಶುರು ಮಾಡ್ತವೆ. ದ ಫಾಗ್ ಮೂವಿ ಸಮಯ ಸಿಕ್ಕಿದ್ರೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ವಿಕ್ ಬಂದು ಅದೆಲ್ಲ ಮತ್ತೆ ಶುರು ಆಗ್ತಿದೆ. ನೀನು ಈಗ್ಲೇ ಪೋರ್ಟ್ ನ ಕ್ಲೋಸ್ ಮಾಡಿ ಯಾವುದೇ ಶಿಪ್ ನ ಹೊರಗೆ ಕಳ್ಸೋದು, ಹೊರಗಿಂದ ಒಳಗೆ ಕರ್ಸ್ಕೊಳ್ಳೋದು ಮಾಡಬಾರ್ದು. ಟೂರಿಸ್ಟ್ ಗಳೆಲ್ಲ ಇಲ್ಲಿಗೆ ಬರೋದು ಸೇಫ್ ಅಲ್ಲ. ಮಂಜು ಆವರಿಸ್ಕೊಳ್ಳೋದು, ಶೆಪ್ ಕಾಣೆ ಆಗಿರೋದು, ಭೂಕಂಪ ಬೇರೆ ಆಯ್ತು, ಅಂದ್ರೆ ಮತ್ತೆ ಎಲ್ಲ ಶುರು ಆಗ್ತಿದೆ ಅಂದಾಗ, ಹೌದು ಅಂತಾಳೆ ರೋಸ್ಮೆರಿ. ಅಂದ್ರೆ ಎಲ್ಲರಿಗೂ ಗೊತ್ತು ಇಲ್ಲೇ ನಡೀತಾ ಇದೆ ಅಂತ. ಟಾಮ್ಗೂ ಗೊತ್ತು, ಆದ್ರೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಅದಕ್ಕೆ ವಿಕ್, ಟೌನ್ ನ ಇತಿಹಾಸ ನಿನ್ಗೆ ಗೊತ್ತಿದ್ರು ಸತ್ಯ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಮೊದ್ಲು ಕೂಡ ಈ ರೀತಿ ಆಗಿದೆ, ತುಂಬಾನೇ ಜನರು ಸಾವನ್ನಪ್ಪಿದ್ದಾರೆ. ಈ ಬಾರಿ ಕೂಡ ನಾವು ಎಚ್ಚರಿಕೆಯಿಂದ ಇರ್ಲಿಲ್ಲ ಅಂದ್ರೆ ಬಹಳಷ್ಟು ಜನ ಪ್ರಾಣ ಕಳ್ಕೊಂತೀವಿ. ಅದಕ್ಕೆ ಮೊದ್ಲು ಸೈರನ್ ಹೊಡಿಯೋಕೆ ಹೇಳ್ತಾನೆ ವಿಕ್. 1940ರ ದಶಕದಲ್ಲಿ ಈ ದ್ವೀಪದಲ್ಲಿ ಒಂದು ಸೈರನ್ ನ ಫಿಕ್ಸ್ ಮಾಡಿರ್ತಾರೆ. ಯಾಕಂದ್ರೆ ಟೌನ್ ಅಲ್ಲಿ ನಡಿಬಾರ್ದು ಘಟನೆ ನಡೆದಾಗ ಜನರು ಎಚ್ಚರಿಕೆಯಿಂದ ಇರ್ಲಿ ಅಂತ ಸಿಗ್ನಲ್ ಇದು ಸೈರನ್ ಹೊಡೆಯೋದು. ಈ ದ್ವೀಪ ಶಾಪಗ್ರಸ್ತವಾಗಿದೆ, ಮತ್ತೆ ಈಗ ಎಚ್ಚರಗೊಳ್ತಾ ಇದೆ. ಸೈರನ್ ಹೊಡಿಲಿಲ್ಲ ಅಂದ್ರೆ ಇವತ್ ರಾತ್ರಿ ಜನ ಹೊರಗೆ ಬಂದಾಗ ಸೇಮ್ ಶೆಪ್ ತರ ಮತ್ತೆ ಮಂಜು ಆವರಿಸ್ಕೊಳ್ಳುತ್ತೆ. ಎಷ್ಟು ಜನರನ್ನ ಕೊಲ್ಲುತ್ತೋ ಗೊತ್ತಿಲ್ಲ ಅಂದ್ರು ಟಾಮ್ ಕೇಳಲ್ಲ. ನಿಮ್ಮ ಮೂಢನಂಬಿಕೆಗಳಿಂದಾನೇ ಈ ಟೌನ್ ಉದ್ಧಾರ ಆಗ್ತಿಲ್ಲ. ವೈಫೈ ಇಲ್ಲ, ನೆಟ್ವರ್ಕ್ ಇಲ್ಲ, ರೋಡ್ ನೆಟ್ಟುಗಿಲ್ಲ. ಇದೆಲ್ಲ ಬೇಕು ಅಂದ್ರೆ ದುಡ್ಡು ಬೇಕು, ದುಡ್ಡು ಬೇಕು ಅಂದ್ರೆ ಟೂರಿಸ್ಟ್ ಗಳು ಬರ್ಬೇಕು. ಹೀಗೆ ಆದ್ರೆ ನಿನ್ ಜೊತೆ ಈ ದ್ವೀಪವನ್ನ ಕೂಡ ಎಳ್ಕೊಂಡು ಮುಳುಗ್ತೀಯಾ ಅಂತ ಹೇಳ್ತಿದ್ದಾನೆ ಟಾಮ್.
ಇದೇ ಸಮಯಕ್ಕೆ ಶರೀಫ್ ಬೆಚಿರ್ ಫೋನ್ ಮಾಡಿದಾಗ, ಓ ಹೌದಾ, ಶೆಫ್ ಸಿಕ್ಕುದ್ನ, ಒಳ್ಳೇದಾಯ್ತು. ಒಂದೇ 1 ನಿಮಿಷ ಅಂತ ಸೀದಾ ತನ್ನ ಕ್ಯಾಬಿನ್ಗೆ ಬಂದು ಮತ್ತೆ ಬೆಚಿರ್ಗೆ ಕಾಲ್ ಮಾಡ್ತಾನೆ. ಯಾಕಂದ್ರೆ ಶೆಫ್ ಸಿಕ್ಕಿಲ್ಲ, ಎಂತದೂ ಇಲ್ಲ, ಎಲ್ಲರಿಗೂ ಸುಳ್ಳು ಹೇಳಿ ಬಂದಿದ್ದಾನೆ. ಶರೀಫ್ ಬೆಚಿರ್ ಇವನಿಗೆ ಸುಳ್ಳು ಯಾಕೆ ಹೇಳ್ದೆ, ನನಗೆ ನಿನ್ ಮಗ ಎವನ್ ಮತ್ತೆ ಅವನ ಫ್ರೆಂಡ್ಸ್ ಕೊಡ್ತಿರೋ ಕಾಟನೆ ತಡ್ಕೊಳಕ್ ಆಗ್ತಾ ಇಲ್ಲ. ದಿನ ರಾತ್ರಿ ಅವರು ಜನರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಅವರ ಹಿಂದೆ ನಾನು ಓಡಾಡೋದೇ ಆಗಿದೆ. ಜೊತೆಗೆ ನೀನ್ ಬೇರೆ ಶೆಫ್ನ ಆಗ್ಲೇ ಹುಡ್ಕೆ ಬಿಟ್ಟೆ ಅಂತಿದ್ಯಲ್ಲ ಅಂತ ಬೈದಾಗ, ಅವನೇನು ಎಲ್ಲೋ ಕುಡ್ದು ಬಿದ್ದಿರ್ತಾನೆ, ವಾಪಸ್ ಬರ್ತಾನೆ ಬಿಡು ಅಂತ ಹೇಳಿ ಫೋನ್ ಇಡ್ತಾನೆ ಟಾಮ್. ಸ್ವಲ್ಪ ಹೊರಗೆ ಹೋಗ್ ಬರ್ತೀನಿ ಅಂತ ಪೆಟ್ರಿಷಿಯಾಗೆ ಬಂದು ಹೇಳಿದಾಗ, ಪೆಟ್ರಿಷಿಯಾ ಶೆಫ್ ಸಿಕ್ಕಿಲ್ಲ, ನೀನು ಸುಳ್ಳು ಹೇಳ್ದೆ ಅಲ್ವಾ ಅಂತ ಕೇಳ್ತಾಳೆ. ಹೌದು, ಆದ್ರೆ ಹಾಗಂತ ಶೆಫ್ನ ಮಂಜು ಎತ್ಕೊಂಡ್ ಹೋಗಿದೆ ಅಂತನಾ, ನೀನು ಬೇರೆಯವ್ರ ತರ ಮಾತಾಡ್ಬೇಡ ಅಂತಾನೆ ಟಾಮ್. ಆದ್ರೆ ಪೆಟ್ರಿಷಿಯಾ ಟೆನ್ಷನ್ ಆಗಿರೋದಕ್ಕೆ ಕಾರಣ ಏನಂದ್ರೆ, ಇವಳು ಹೈಸ್ಕೂಲ್ ಅಲ್ಲಿ ಇದ್ದಾಗ ಬೂಗಿ ಮ್ಯಾನ್ ಅನ್ನೋ ಕಿಲ್ಲರ್ ಹುಡುಗಿಯರಿಗೆ ಫೋನ್ ಮಾಡೋದು, ಆಮೇಲೆ ಅವರ ಮನೆಗೆ ನುಗ್ಗಿ ಕೊಲ್ಲೋದು ಎಲ್ಲ ಮಾಡ್ತಿರ್ತಾನೆ. ತುಂಬಾನೇ ಹುಡುಗಿಯರನ್ನ ಕೊಂದಿರ್ತಾನೆ ಕೂಡ. ಪೆಟ್ರಿಷಿಯಾಳ ಮನೆಗೂ ಬೂಗಿ ಮ್ಯಾನ್ ಬಂದಿರ್ತಾನೆ, ಆದ್ರೆ ಇವಳು ಹೇಗೋ ಬಚಾವ್ ಆಗಿರ್ತಾಳೆ. ಮತ್ತೆ ಎಲ್ಲಿ ಅವನು ಬರ್ತಾನೋ ಅಂತ ಭಯ ಆಗ್ತಿದೆ ಇವಳಿಗೆ. ಟಾಮ್ ಹೇಳೋದೇನಂದ್ರೆ, ಬೂಗಿ ಮ್ಯಾನ್ ಟೀನೇಜ್ ಹುಡುಗಿಯರನ್ನ ಸಾಯಿಸೋದು ಅಷ್ಟೇ, ನೀನು 40 ವರ್ಷದ ಆಂಟಿ ಆಗಿದ್ಯಾ, ನಿನಗೇನು ಮಾಡಲ್ಲ ಬಿಡು ಅಂತಿದ್ದಂಗೆ ಕೋಪ ಮಾಡ್ಕೊಂಡು ಎದ್ದು ಹೋಗ್ತಾಳೆ ಪೆಟ್ರಿಷಿಯಾ. ಬೂಗಿ ಮ್ಯಾನ್ ಯಾರು ಅಂತ ಮುಂದೆ ಗೊತ್ತಾಗುತ್ತೆ ಸ್ನೇಹಿತರೆ. ನಾರ್ಮಲ್ ಆಗಿ ಬೂಗಿ ಮ್ಯಾನ್ಗೆ ಯಾವುದೇ ರೂಪ ಆಕಾರ ಎಲ್ಲ ಇರಲ್ಲ. ಮಕ್ಕಳಿಗೆ ಗುಮ್ಮ ಬಂತು ಅಂತ ಎಲ್ಲ ಪೇರೆಂಟ್ಸ್ ಹೆದರ್ಸಲ್ವಾ, ಅದೇ ರೀತಿ ಬೂಗಿ ಮ್ಯಾನ್ ಬರ್ತಾನೆ ಅಂತ ಹೆದರಿಸ್ತಾರೆ ಅಷ್ಟೇ. ಇದು ಜಾಸ್ತಿ ಫೇಮಸ್ ಆಗಿದ್ದು ಸ್ಟೀಫನ್ ಕಿಂಗ್ ಅವರು ಬರ್ದಿರೋ ದ ಬೂಗಿ ಮ್ಯಾನ್ ಕಥೆಯಿಂದ. ಅದೇ ಕಥೆಯಿಂದ ಇನ್ಸ್ಪೈರ್ ಆಗಿ ಮೂವಿನ ಕೂಡ ಮಾಡಿದ್ದಾರೆ. ಅಷ್ಟೇ ಯಾಕೆ, ಜಾನ್ ವಿಕ್ ಮೂವೀಸ್ ಅಲ್ಲಿ ಜಾನ್ ವಿಕ್ ನ ಬಾಬಾ ಯಾಗ ಅಥವಾ ಬೂಗಿ ಮ್ಯಾನ್ ಅಂತ ಕೂಡ ಕರೀತಾರೆ. ಟಾಮ್ ಸೀದಾ ಮನೆಗೆ ಬರ್ತಾನೆ. ಮನೆಯಲ್ಲಿ ಮಗ ಎವನ್ ಮತ್ತೆ ಎಲ್ಲೂ ಕಾಣ್ತಿಲ್ಲ. ನೋಡಿದ್ರೆ ಹೊರಗೆ ಹೊಗೆ ಕಾಣಿಸ್ತಾ ಇದೆ. ಎವನ್ ಸ್ಮೋಕ್ ಮಾಡ್ತಿರೋದ್ರಿಂದ ಟಾಮ್ ಕೈಗೆ ಎವನ್ ತಗ್ಲಾಕೊಂಡ. ಇದೆಲ್ಲ ಮಾಡೋದು ಸರಿಯಲ್ಲ ಅಂತ ಮಗನನ್ನ ಕೂರ್ಸ್ಕೊಂಡು ಟಾಮ್ ಅರ್ಥ ಮಾಡಿಸ್ತಾ ಇದ್ದಾನೆ. ಮತ್ತೆ ರಾತ್ರಿ ಹೊತ್ತು ಕಿಟಕಿ ಹಾರಿ ಎಸ್ಕೇಪ್ ಆಗೋದು ಎಲ್ಲ ಮಾಡಬೇಡ. ಶರೀಫ್ ಬೆಚಿರ್ ಫೋನ್ ಮಾಡಿ ವರ್ಷಗಳಂಗೆ ನನಗೆ ಮಕ್ಕುಗಿತಾ ಇದ್ದಾರೆ, ನಿಮ್ಮ ಅಮ್ಮನೂ ಸೇಮ್ ಇದೇ ರೀತಿ, ಅಂದ್ರೆ ಕಿಟಕಿ ಹಾರ್ಕೊಂಡು ಹೋಗ್ತಿರ್ಲಿಲ್ಲ, ಅಡ್ವೆಂಚರ್ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ, ಆದ್ರೆ ಮೊದ್ಲು ನಿಮ್ಮ ಅಮ್ಮಂಗೆ ನಾನು ಅಂದ್ರೆ ಅಷ್ಟು ಇಷ್ಟ ಇರ್ಲಿಲ್ಲ. ಕೊನೆಗೆ ಇಬ್ಬರ ನಡುವೆ ಪ್ರೀತಿ ಹುಟ್ಕೊಂತು, ಅವಳು ಪ್ರೆಗ್ನೆಂಟ್ ಆದ್ಲು, ಅದಕ್ಕೆ ಮದುವೆ ಆದ್ವಿ. ಆಮೇಲೆ ನೀನ್ ಹುಟ್ಬೇಕಾದ್ರೆ ನಿಮ್ಮ ಅಮ್ಮ ತೀರ್ಕೊಂಡ್ಲು, ಅದಕ್ಕೆ ನಾನು ಈಗ ನಿನ್ನನ್ನ ಸೇಫ್ ಆಗಿ ಇಡೋದಕ್ಕೆ ನೋಡ್ತಾ ಇದ್ದೀನಿ ಅಷ್ಟೇ ಅಂತ ಟಾಮ್ ಹೇಳಿದಾಗ, ಈ ಟೌನ್ ಅಲ್ಲಿ ನನಗೆ ತುಂಬಾನೇ ಬೇಜಾರಾಗ್ತಿದೆ, ಮಾಡೋಕೆ ಕೆಲ್ಸ ಇಲ್ಲ, ದೊಡ್ಡ ಜೈಲೊಳಗೆ ಇದ್ದಂಗಿದ್ದೀನಿ ಅಂತ ಕೋಪದಲ್ಲಿ ಹೇಳಿ ಎದ್ದೋಗ್ತಾನೆ. ಇದೊಂದು ತಲೆನೋವು ಸಾಲ್ದು ಅಂತ ವಿಕ್ ಇವನ ಮಾತನ್ನ ಕೇಳದೆ ಹೋಗಿ ಸೈರನ್ ಹೊಡಿತಾ ಇದ್ದಾನೆ. ಅದಕ್ಕೆ ಸೀದಾ ಸೈರನ್ ಹತ್ರ ಪೆಟ್ರಿಷಿಯಾ ಜೊತೆ ಬಂದಾಗ ಇಲ್ಲೇ ರಿಚರ್ಡ್ ವಾರನ್ನ ತಲೆ ಕಟ್ಟಾಗಿರೋ ಸ್ಟ್ಯಾಚುನ ನೋಡ್ತೀವಿ ಸ್ನೇಹಿತರೆ. ಈ ಟೌನ್ ನ ಮೊದಲ ಮೇಯರ್ನ ತಲೆ ಕಟ್ಟಾಗಿದೆ, ಅಂದ್ರೆ ಸ್ಟ್ಯಾಚುನ ತಲೆ ಕಟ್ಟಾಗಿದೆ, ಆದ್ರೂ ಯಾರು ತಲೆ ಕೆಡ್ಸ್ಕೊಂಡಿಲ್ಲ, ತಲೆ ಎಲ್ಲಿದೆ ಅಂತ ಹುಡ್ಕೊಂಡ್ ಬಂದು ಇಟ್ಟಿಲ್ಲ. ಈ ತಲೆ ಕಟ್ಟಾಗಿರೋ ಸ್ಟ್ಯಾಚುನ ನೋಡಿ ಟಿಮ್ ಬರ್ಟನ್ ಅವರ ಸ್ಲೀಪಿ ಹಾಲೋ ಮೂವಿ ನೆನ್ಪಾಯ್ತು. ಜಾನಿ ಡೆಪ್ ಅವರು ಆಕ್ಟ್ ಮಾಡಿದಾರಲ್ಲ ಆ ಮೂವಿ. ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೆ ಸ್ನೇಹಿತರೆ. ಈ ಸೀರೀಸ್ ನೋಡ್ಬೇಕಾದ್ರೆ ನಾನು ನೋಡಿರೋ ತುಂಬಾನೇ ಮೂವೀಸ್ ನೆನ್ಪಾಯ್ತು, ಅದರಲ್ಲಿ ಸ್ಲೀಪಿ ಹಾಲೋ ಕೂಡ ಒಂದು. ಆ ಮೂವಿಯಲ್ಲೂ ಅಷ್ಟೇ ತಲೆ ಕಟ್ಟಾಗಿರೋ ಒಬ್ಬ ವ್ಯಕ್ತಿ ಕುದುರೆ ಮೇಲೆ ಬಂದು ಜನರನ್ನ ಕೊಲ್ತಾ ಇರ್ತಾನೆ. ಆ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡೋಕೆ ಜಾನಿ ಡೆಪ್ ಅವರ ಕ್ಯಾರೆಕ್ಟರ್ ಹೋಗ್ತಾರೆ. ಈ ಸ್ಟ್ಯಾಚು ಕತೆ ಏನು ಅಂತ ಈ ಸೀಸನ್ ಅಲ್ಲಿ ತೋರ್ಸೋದೇ ಇಲ್ಲ, ಮುಂದಿನ ಸೀಸನ್ ಅಲ್ಲಿ ಗೊತ್ತಾಗುತ್ತಾ ನೋಡ್ಬೇಕು. ಟಾಮ್ ವಿಗ್ ಗೆ ಸೈರನ್ನ ಆಫ್ ಮಾಡೋಕೆ ಹೇಳ್ತಿದ್ದಾನೆ. ಏನೇ ಇದ್ರು ಕುತ್ಕೊಂಡು ಬಗೆಹರಿಸ್ಕೊಳ್ಳೋಣ, ನೀನು ಹೇಳೋದೆಲ್ಲ 5 ನಿಮಿಷ ಕುತ್ಕೊಂಡು ಸುಮ್ನೆ ಕೇಳ್ತೀನಿ ಅಂದಾಗ ಕೊನೆಗೂ ಸೈರನ್ ಆಫ್ ಮಾಡ್ತಾನೆ ವಿಕ್. ಎಲ್ಲರೂ ಬಂದು ಬಾರಲ್ಲಿ ಕುತ್ಕೊಂಡಾಗ ಏನಾಗ್ತಿದೆ ದ್ವೀಪದಲ್ಲಿ ಅಂತ ವಿಕ್ ಹಳೆ ಆರ್ಟಿಕಲ್ಸ್, ಫೋಟೋಸ್, ಡ್ರಾಯಿಂಗ್ಸ್ ಎಲ್ಲ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತಾನೆ. ನನಗೆ ಈ ಟೌನ್ ನಲ್ಲಿ ನಡೀತಾ ಇರೋ ಎಲ್ಲಾ ವಿಷಯಗಳ ಬಗ್ಗೆ ಗೊತ್ತಿಲ್ಲ, ಕೆಲವೊಂದನ್ನ ಈ ಟೌನ್ ಇನ್ನು ಸೀಕ್ರೆಟ್ ಆಗಿ ಇಟ್ಕೊಂಡಿದೆ. ಎಲ್ಲಾ ಕೆಟ್ಟ ಘಟನೆಗಳು ಶುರು ಆಗೋದು ಭೂಕಂಪ ಆದಾಗ ಮತ್ತೆ ಮಂಜು ಆವರಿಸ್ಕೊಂಡಾಗ. 1846ರಲ್ಲಿ ಇದೇ ರೀತಿ ಆಗಿತ್ತು. ಆಗ ಜನರು ಫಾಗ್ ಅಥವಾ ಮಂಜು ಆತ್ಮವನ್ನ ಕತ್ಕೊಂಡು ಹೋಗುತ್ತೆ ಅಂತ ಹೇಳ್ತಿದ್ರು. ಆಮೇಲೆ ನಡೆಯೋದೆಲ್ಲ ಸ್ಟೇಜಸ್ ಅಲ್ಲಿ ನಡೆಯುತ್ತೆ. ಮೊದಲನೇ ಸ್ಟೇಜ್ ಅಲ್ಲಿ ಕಣ್ಣುಗಳು ಬೆಳ್ಳಗಾಗುತ್ತೆ, 2ನೇ ಸ್ಟೇಜ್ ಅಲ್ಲಿ ಪಂಚೇಂದ್ರಿಯಗಳು ಮತ್ತೆ ತಲೆ ಸರಿಯಾಗಿ ಕೆಲಸ ಮಾಡಲ್ಲ, 3ನೇ ಸ್ಟೇಜು ಹೇಗೆ ಹೇಳೋದಿದನ್ನ, ಕೆಳಗೆ ವೆಪನ್ ವರ್ಕ್ ಆಗಲ್ಲ. ನಂತರ ಕೊನೆಯದಾಗಿ ಜನರನ್ನ ಕೊಲ್ಲೋದಕ್ಕೆ ಸೇಮ್ ದ ಫಾಗ್ ಮೂವಿಯಲ್ಲಿ ಆತ್ಮಗಳು, ಅದರಲ್ಲೂ ಶಿಪ್ ಅಲ್ಲಿ ಸಾವನ್ನಪ್ಪಿದಂತವರ ಆತ್ಮಗಳು ಸೇಡ್ ತೀರಿಸ್ಕೊಳ್ಳೋಕೆ ಫಾಗ್ ಒಳಗಿಂದ ಬಂದಂಗೆ ಇಲ್ಲೂ ಕೂಡ ಸಮುದ್ರದಲ್ಲಿ ಅಥವಾ ಬೋಟ್ ಅಲ್ಲಿ ಸಾವನ್ನಪ್ಪಿರೋ ನಾವಿಕರ ಆತ್ಮಗಳು ಜಾಂಬಿಗಳ ತರ ಬರ್ತಾರೆ ಅಂತ ವಿಕ್ ಹೇಳ್ತಿದ್ದಾನೆ. ಇದೆಲ್ಲ ಓಕೆ, ಆದ್ರೆ SS ಮೇರಿ ಅನ್ನೋ ಶಿಪ್ ಬಗ್ಗೆ ವಿಕ್ ಹೇಳಿದಾಗ ನನ್ಗಂತೂ ತಲೆ ಕೆಟ್ಟೋಯ್ತು ಸ್ನೇಹಿತರೆ. ನೀವು ಆಲ್ರೆಡಿ ಸೀರೀಸ್ ನ ನೋಡಿದ್ರೆ ವಿಕ್ ಹೇಳಿದ ಈ ಕಥೆಯಲ್ಲಿ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಖಂಡಿತ ಅನ್ಸಿರುತ್ತೆ.
ಹೋಗಿರುತ್ತೆ. ಏನಂದ್ರೆ 1873 SS ಮೇರಿ ಅನ್ನೋ ಹೆಸರಿನ ಶಿಪ್ ಮತ್ತೆ ಶಿಪ್ ಅಲ್ಲಿ ಇದ್ದವರು 62 ವರ್ಷಗಳ ಕಾಲ ಮಿಸ್ಸಿಂಗ್ ಆಗಿರ್ತಾರೆ. ಎಲ್ಲಿಗೆ ಹೋದ್ರು ಏನಾಗಿತ್ತು ಅಂತಾನೆ ಗೊತ್ತಾಗಿರಲ್ಲ. ಈ ಗ್ಯಾಪ್ ಅಲ್ಲಿ ಆಗ ಟೌನ್ ನ ಮೇಯರ್ ಆಗಿದ್ದವನು ಶಿಪ್ ನ ಕ್ಯಾಪ್ಟನ್ ಆಗಿನ ಮದುವೆ ಆಗಿದ್ದ 16 ವರ್ಷ ವಯಸ್ಸಿನ ಹುಡುಗಿಯನ್ನ ಕ್ಯಾಚ್ ಹಾಕೊಂಡಿರ್ತಾನೆ. ಆದ್ರೆ 62 ವರ್ಷ ನಾಪತ್ತೆ ಆಗಿದ್ದ ಶಿಪ್ ಒಂದಿನ ವಾಪಸ್ ಬಂದಾಗ ಮೇಯರ್ ಎಲ್ಲಿ ಹುಡುಗಿ ಕೈ ತಪ್ಪಿ ಹೋಗ್ತಾಳೋ ಅಂತ ಲೈಟ್ ಹೌಸ್ ನ ಲೈಟ್ ಆಫ್ ಮಾಡಿಸಿ ಶಿಪ್ ಬಂದು ಕಲ್ಲು ಬಂಡೆಗಳಿಗೆ ಗುದ್ಕೊಂಡು ಕ್ರಾಶ್ ಆಗೋ ಹಾಗೆ ಮಾಡ್ತಾನೆ. ಆಗ ಮೇಯರ್ಗೆ 53 ವರ್ಷ, ಹುಡುಗಿಗೆ 16 ವರ್ಷ ವಯಸ್ಸು. ಇದನ್ನ ಕೇಳಿ ವಿಕ್ ಮತ್ತೆ ಪೆಟ್ರಿಷಿಯಾ ನಡುವೆ ಡಿಬೇಟ್ ಶುರು ಆಗುತ್ತೆ. ಅಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯನ್ನ ತಾತ ಪ್ರೀತಿಸೋದು ತಪ್ಪು ಅಂತ ಪೆಟ್ರಿಷಿಯಾ ಹೇಳಿದ್ರೆ ತಾತಂಗೆ ಪ್ರೀತಿ ಮಾಡೋ ಅಧಿಕಾರ ಇಲ್ವಾ ಅಂತ ವಿಕ್ ಹೇಳ್ತಿದ್ದಾನೆ. ಇವರು ಕಿತ್ತಾಡ್ತಾ ಇರ್ಲಿ, ವಿಕ್ ಹೇಳಿದ ಕತೆ ಒಳ್ಳೆ ಯಾವ್ದೋ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇದ್ದಂಗಿದೆ. ಸಿಂಪಲ್ ಆಗಿ ಇವನು ಹೇಳಿದ ಸ್ಟೋರಿ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ, 1873ರಲ್ಲಿ 62 ವರ್ಷಗಳಿಂದ ನಾಪತ್ತೆ ಆಗಿದ್ದ ಶಿಪ್ ವಾಪಸ್ ಬಂದಿದೆ ಅಂದ್ರೆ ಟೆಕ್ನಿಕಲಿ 1811ರಲ್ಲಿ ದ್ವೀಪದಿಂದ SS ಮೇರಿ ಶಿಪ್ ಹೋಗಿರುತ್ತೆ. ಶಿಪ್ ನ ಕ್ಯಾಪ್ಟನ್ 16 ವರ್ಷದ ಹುಡುಗಿಯನ್ನ ಆಗಿನ ಮದುವೆ ಆಗಿದ್ದ. ಕ್ಯಾಪ್ಟನ್ ಹೋದ್ಮೇಲೆ 53 ವರ್ಷದ ಮೇಯರ್ ಹುಡುಗಿಯ ಹಿಂದೆ ಬಿದ್ದಿದ್ದ. ಹೀಗಿದ್ದಾಗ 62 ವರ್ಷ ಶಿಪ್ ನಾಪತ್ತೆ ಆಗಿ 1873ರಲ್ಲಿ ವಾಪಸ್ ಬಂದಾಗ ಕ್ಯಾಪ್ಟನ್ ಮದುವೆ ಆಗಿದ್ದ 16 ವರ್ಷದ ಹುಡುಗಿಗೆ 78 ವರ್ಷ ಆಗಿರುತ್ತೆ. 53 ವರ್ಷ ಇದ್ದ ಮೇಯರ್ಗೆ 115 ವರ್ಷ ಆಗಿರುತ್ತೆ. ಆಗ ಮೇಯರ್ ಹುಡುಗಿಯಲ್ಲಿ ಕೈ ತಪ್ಪಿ ಹೋಗ್ತಾಳೋ ಅಂತ ಲೈಟ್ ಹೌಸ್ ನ ಲೈಟ್ ಆಫ್ ಮಾಡಿಸಿದಾಗ ಶಿಪ್ ಬಂದು ಕ್ರಾಶ್ ಆಯ್ತು. 115 ವರ್ಷ ಮೇಯರ್ ಬದುಕಿರ್ತಾನೆ ಅನ್ನೋದೇ ಡೌಟ್. ಅದು ಅಲ್ಲದೆ ಶಿಪ್ ಅಲ್ಲಿ ಇದ್ದ ಕ್ಯಾಪ್ಟನ್ಗೂ ವಯಸ್ಸಾಗಿರುತ್ತೆ. ಶಿಪ್ ವಾಪಸ್ ಬಂತು, ತನ್ನ ಹುಡುಗಿಯಲ್ಲಿ ಕೈ ತಪ್ಪಿ ಹೋಗ್ತಾಳೋ ಅಂತ ಮೇಯರ್ ಅನ್ಕೊಂಡ. ಆದ್ರೆ ಆ ಹುಡುಗಿ ಆಗ್ಲೇ 78 ವರ್ಷದ ಅಜ್ಜಿ ಆಗಿದ್ಲು. ಒಂದು ಥಿಯರಿ ಈ ಸೀರೀಸ್ ನೋಡಿದ್ಮೇಲೆ ಹುಟ್ಕೊಂಡಿರೋದೇನಂದ್ರೆ, ಈ ದ್ವೀಪದಲ್ಲಿ ಟೈಮ್ ನಾರ್ಮಲ್ ಆಗಿ ವರ್ಕ್ ಆಗಲ್ಲ. ಟೈಮ್ ಟ್ರಾವೆಲ್, ಟೈಮ್ ಪ್ಯಾರಾಡಾಕ್ಸ್ ಏನೋ ಒಂದು ನಡೀತಾ ಇದೆ. ನಾಪತ್ತೆ ಆಗಿದ್ದ ಶಿಪ್ ಅವರಿಗೆ 62 ವರ್ಷ ಕಳೆದಿದೆ ಅಂತ ಅನ್ಸಿರ್ಬೋದು. ಅದೇ ದ್ವೀಪದಲ್ಲಿ ಕೇವಲ 4ರಿಂದ 5 ವರ್ಷ ಕಳೆದಿತ್ತೇನೋ ಗೊತ್ತಿಲ್ಲ. ಮುಂದೆ ಕೂಡ ಈ ದ್ವೀಪದಲ್ಲಿ ಟೈಮ್ ಡಿಫ್ರೆಂಟ್ ಆಗಿ ನಡೆಯುತ್ತೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಗುತ್ತೆ. ಅದೆಲ್ಲ ನೋಡಿ ಕೊನೆಯಲ್ಲಿ ಥಿಯರೀಸ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಸದ್ಯಕ್ಕೆ ಕ್ರಿಸ್ಟೋಫರ್ ನೋಲನ್ ಒಂದು ಮಾತು ಹೇಳಿದ್ರು, ಅದನ್ನೇ ಮಾಡೋಣ. ಏನು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಸುಮ್ನೆ ಫೀಲ್ ಮಾಡ್ಬೇಕು ಅಂತ. ಒಂದಂತೂ ನಿಜ, ವಿಕ್ ಹೇಳ್ದಂಗೆ ಈ SS ಮೇರಿ ಶಿಪ್ ಕ್ರಾಶ್ ಆದಾಗ ಶಿಪ್ ಅಲ್ಲಿ ಇದ್ದವರೆಲ್ಲ ಸಾವನ್ನಪ್ಪಿರ್ತಾರಲ್ಲ, ಅವರೇ ಜಾಂಬಿಗಳ ರೀತಿಯಾಗಿ ಮನುಷ್ಯರನ್ನ ಕೊಲ್ಲೋಕೆ ಫಾಗ್ ಒಳಗಿಂದ ಬರೋದು. ಎಲ್ಲ ವಿಕ್ ಹೇಳ್ದಂಗೆ ಒಂದೊಂದಾಗೆ ಸ್ಟೇಜಸ್ ಅಲ್ಲಿ ನಡೀತಾ ಹೋಗುತ್ತೆ. ವಿಕ್ ಮತ್ತೆ ಪೆಟ್ರಿಷಿಯಾ ಕಿತ್ತಾಡ್ತಿರೋದ್ರಿಂದ ಟಾಮ್ ಕೋಪಗೊಂಡು ಬೈತಾನೆ. ವಿಕ್, ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಮುಂದಿಂದೇನ್ ಮಾಡ್ತೀಯ ನೋಡು ಅಂದ್ರು. ಟಾಮ್ ಕೇಳ್ತಿಲ್ಲ. ಇಡೀ ದ್ವೀಪವನ್ನ ಲಾಕ್ ಡೌನ್ ಅಲ್ಲಿ ಇಟ್ರೆ ನಾವು ಚೊಂಬಿಡ್ಕೊಂಡು ಕುತ್ಕೋಬೇಕಾಗುತ್ತೆ. ಯಾಕೆ ನಿನಗೆ ನಾನು ಮೇಯರ್ ಆಗಿರೋದೇ ಇಷ್ಟ ಇಲ್ವಾ ಅಂತ ಕೇಳಿದಾಗ ವಿಕ್ ಹೇಳೋದೇನಂದ್ರೆ, ಟಾಮ್ ಒಬ್ಬ ಹೇಳಿ. ಮೇಯರ್ಗೆ ಇರ್ಬೇಕಾಗಿರೋ ಲೀಡರ್ಶಿಪ್ ಕ್ವಾಲಿಟೀಸ್ ಆಗ್ಲಿ, ಗಟ್ಟಿ ಮನಸ್ಸಿನ ನಿರ್ಧಾರಗಳನ್ನ ತಗೊಳ್ಳೋದಾಗ್ಲಿ ಯಾವ್ದು ಟಾಮ್ ಕೈಯಲ್ಲಿ ಆಗಲ್ಲ. ಟಾಮ್ 11 ವರ್ಷದ ಹುಡುಗ ಆಗಿದ್ದಾಗ ಇವನು ಮತ್ತೆ ಇವನ ಫ್ರೆಂಡ್ಸ್ ತಮಾಷೆಗೆ ವಿಕ್ ನ ಮನೆಯ ಡೋರ್ ಬೆಲ್ ನ ರಿಂಗ್ ಮಾಡಿ ಓಡ್ ಹೋಗ್ತಿರ್ತಾರೆ. ಟ್ವಿಸ್ಟ್ ಏನಂದ್ರೆ, ವಿಕ್ ಯಾವನವನು ಅಂತ ಕಿಟಕಿಯಿಂದ ನೋಡ್ಬೇಕಾದ್ರೆ ಟಾಮ್ ನ ಫ್ರೆಂಡ್ಸ್ ಎಲ್ಲ ಡೋರ್ ಬೆಲ್ ನ ರಿಂಗ್ ಮಾಡಿ ಓಡ್ ಹೋಗ್ತಿರ್ತಾರೆ. ಆದ್ರೆ ಟಾಮ್ ಡೋರ್ ಬೆಲ್ ನ ರಿಂಗ್ ಮಾಡೋ ಹಾಗೆ ನಾಟಕ ಮಾಡಿ ಫ್ರೆಂಡ್ಸ್ ಹತ್ರ ಬಿಲ್ಡಪ್ ತಗೊಂತಾ ಇರ್ತಾನೆ. ಆಗ್ಲೇ ವಿಕ್ಗೆ ಗೊತ್ತಾಗಿತ್ತು ಟಾಮ್ ಒಬ್ಬ ಹೇಡಿ ಅಂತ. ಆದ್ರೆ ಇದೇ ಹೇಳಿ ಮುಂದೆ ಏನೇನ್ ಮಾಡ್ತಾನೆ ನೋಡಿ ವಿಕ್ಗೆ ಶಾಕ್ ಆಗ್ತಾನೆ. ಇದೇ ಸಮಯಕ್ಕೆ ಬಾರ್ಗೆ ಯಾರೋ ಬಂದು ದಬಾಕೊಂಡ್ರು. ಯಾರು ಅಂತ ನೋಡಿದ್ರೆ ನಾಪತ್ತೆ ಆಗಿದ್ದ ಶೆಫ್. ತಕ್ಷಣ ಎಲ್ಲರೂ ಇವನನ್ನ ಹಾಸ್ಪಿಟಲ್ಗೆ ಕರ್ಕೊಂಡ್ ಬರ್ತಾರೆ. ಡಾಕ್ಟರ್ ಹೇಳೋದೇನಂದ್ರೆ, ಸಾಯೋ ಅಂತದೇನು ಆಗಿರೋ ಹಾಗೆ ಮೇಲ್ನೋಟಕ್ಕೆ ಕಾಣ್ತಿಲ್ಲ, ಒಳಗೆ ಏನಾಗಿದೆ ಅಂತ ಟೆಸ್ಟ್ ಮಾಡ್ತಾ ಇದೀವಿ, ನಾಳೆ ಏನ್ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಪೆಟ್ರಿಷಿಯಾ ಪ್ರಜ್ಞೆ ಇಲ್ದೆ ಮಲ್ಗಿರೋ ಶೆಫ್ ಹತ್ರ ಮಾತಾಡ್ತಿದ್ದಾಳೆ. ಇವನ ಹತ್ರ ಕಷ್ಟ ಸುಖ ಮಾತಾಡ್ತಿದ್ರೆ ಪ್ರಜ್ಞೆ ಬರ್ಬೋದು ಅಂತ. ಈ ಗ್ಯಾಪ್ ಅಲ್ಲಿ ಒಂದು ಶಾಕಿಂಗ್ ವಿಷಯ ಕೂಡ ಹೇಳ್ತಾಳೆ. ತಮಾಷೆಗೋ ಏನೋ ಗೊತ್ತಿಲ್ಲ, ಆದ್ರೆ ನನ್ನ ಬಯೋಲಾಜಿಕಲ್ ವಯಸ್ಸು 28 ಅಂತ ಗೊತ್ತಾಗಿದೆ ಅಂತಾಳೆ. ಅಂದ್ರೆ ಪೆಟ್ರಿಷಿಯಾಳ ವಯಸ್ಸು ನಂಬರ್ಸ್ ಅಲ್ಲಿ ಹೇಳೋದಾದ್ರೆ 40 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ಆದ್ರೆ ಅವಳ ದೇಹ, ಚರ್ಮ, ಒಳಗಿರೋ ಆರ್ಗನ್ಸ್ ಎಲ್ಲ 28 ವರ್ಷ ಹುಡುಗಿಯ ರೀತಿ ಇದೆ ಅಂತ. ಇದನ್ನ ಟಾಮ್ ಬಂದ ಅಂತ ತಮಾಷೆಗೆ ಹೇಳಿದ್ಲ. ಅದೇ ನಿನಗೆ 40 ವರ್ಷ ಆಗಿದೆ, ಬೂಗಿ ಮ್ಯಾನ್ ಏನು ಮಾಡಲ್ಲ ಅಂದಿದ್ನಲ್ಲ, ಅದಕ್ಕೆ ಹೇಳಿದ್ಲಾ ಇಲ್ಲ ನಿಜವಾಗ್ಲೂ ಹೇಳಿದ್ಲಾ ಅನ್ನೋದೇ ಪ್ರಶ್ನೆ. ನಿಜವಾಗ್ಲೂ ಹೇಳಿದ್ರೆ ಖಂಡಿತ ಈ ದ್ವೀಪಕ್ಕೆ ಸಮಯ ಮತ್ತೆ ಮನುಷ್ಯರ ವಯಸ್ಸು ಎರಡನ್ನೂ ಕಂಟ್ರೋಲ್ ಮಾಡೋ ಶಕ್ತಿ ಇದೆ. ಟಾಮ್ ಬರ್ತಿದ್ದಂಗೆ ಮತ್ತೆ ಪೆಟ್ರಿಷಿಯಾ ಕೋಪ ಮಾಡ್ಕೊಂಡು ಎದ್ದು ಹೋಗ್ತಾಳೆ. ಟಾಮ್ ಶೆಫ್ನ ರಿಪೋರ್ಟ್ ತಗೊಂಡು ನೋಡ್ಬೇಕಾದ್ರೆ ಮತ್ತೊಂದು ಶಾಕಿಂಗ್ ವಿಷಯ ನೋಡ್ತಾನೆ. ಅದೇ ರಿಪೋರ್ಟ್ ಅಲ್ಲಿ ಶೆಫ್ನ ವಯಸ್ಸು ಕೇವಲ 37 ವರ್ಷ ಅಂತ ಇದೆ. ಇದೇನು 37 ವರ್ಷದವನೇ ತಾತಂತರ ಆಗಿದ್ದಾನ, ಏನ್ ಕತೆ ಅಂತಾನೆ ತಲೆ ಓಡ್ತಿಲ್ಲ. ಡೇಟ್ ಆಫ್ ಬರ್ತ್ ಕೂಡ 1988 ಅಂತ ಇದೆ. ಅಂದ್ರೆ 37 ವರ್ಷನೇ ಅಲ್ಲ. ಅಟ್ಲೀಸ್ಟ್ ಡಾಕ್ಟರ್ಗಾದ್ರೂ ಡೌಟ್ ಬರ್ಲಿಲ್ವಾ ಅಂತ. ಇದರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ ಸ್ನೇಹಿತರೆ, ಯಾಕಂದ್ರೆ ಶೋನ ಕ್ರಿಯೇಟರ್ KT ಡಿಪೋಲ್ಡ್ ಅವರೇ ಕನ್ಫರ್ಮ್ ಮಾಡಿದರೆ ಇಲ್ಲಿನ ಡಾಕ್ಟರ್ಸ್ ಎಷ್ಟು ಚೆನ್ನಾಗಿದ್ದಾರೆ ಅನ್ನೋದರ ಬಗ್ಗೆ ಜೋಕ್ ಮಾಡೋಕೋಸ್ಕರ ವಯಸ್ಸನ್ನ ತಪ್ಪಾಗಿ ಮೆನ್ಷನ್ ಮಾಡಿರೋದು ಅಷ್ಟೇ. ವಯಸ್ಸು, ಡೇಟ್ ಆಫ್ ಬರ್ತ್ ಎಲ್ಲ ಸರಿಯಾಗಿ ಬರಿದಲೆ ಡಾಕ್ಟರೇ ಮಿಸ್ಟೇಕ್ ಮಾಡಿದ್ದಾರೆ. ಟಾಮ್ ಇನ್ನೊಂದು ವಿಷಯ ಗಮನಿಸ್ತಾನೆ. ಅದೇ ಶೆಫ್ನ ರಕ್ತದಲ್ಲಿ ಆಲ್ಕೋಹಾಲ್ ಇಲ್ವೇ
ಇಲ್ಲ. ಇವನೆಲ್ಲೋ ಕುಡ್ದು ಬಿದ್ದಿರ್ಬೇಕು, ನಾಪತ್ತೆ ಏನೂ ಆಗಿಲ್ಲ ಅಂತ ಟಾಮ್ ಅನ್ಕೊಂಡಿದ್ದ. ಆದ್ರೆ ಇವನು ಕುಡ್ದೇ ಇರ್ಲಿಲ್ಲ ಅಂತ ಈಗ ಕನ್ಫರ್ಮ್ ಆಗುತ್ತೆ. ಇದೇ ಸಮಯಕ್ಕೆ ಶೆಪ್ ಏನೋ ಪಿಸು ಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ. ಏನ್ ಹೇಳು ಕೇಳಿಸ್ತಿಲ್ಲ, ತಾಳು ಹತ್ರ ಬರ್ತೀನಿ ಅಂತ ಟಾಮ್ ಹತ್ರ ಹೋಗ್ತಿದ್ದಂಗೆ ಶೆಪ್ ಕಣ್ಬಿಡ್ತಾನೆ. ವಿಕ್ ಹೇಳ್ದಂಗೆ ಮೊದಲನೇ ಸ್ಟೇಜ್ ಶುರು ಆಗಿದೆ. ಕಣ್ಣು ಪೂರ್ತಿ ಬೆಳ್ಳಗಾಗಿದೆ. ಹಿಂದೆನೆ ಟಾಮ್ ನ ಕತ್ತಿಸ್ಕಿ ಕೊಲ್ಲೋಕೆ ಟ್ರೈ ಮಾಡ್ತಾನೆ. ಟ್ರೈ ಮಾಡ್ಬೇಕಾದ್ರೆ ಇವನೇ ಸಾವನ್ನಪ್ತಾನೆ. ಡಾಕ್ಟರ್ ಬಂದು ಇವನನ್ನ ಕಾಪಾಡೋಕೆ ನೋಡಿದ್ರು ಆಗಲ್ಲ. ಇದೇ ಶಾಕಲ್ಲಿ ತನ್ನ ಆಫೀಸ್ಗೆ ಬಂದು ಕಂಪ್ಯೂಟರ್ ಅಲ್ಲಿ ವೆದರ್ ಚೆಕ್ ಮಾಡಬೇಕಾದ್ರೆ ದಟ್ಟವಾದ ಮಂಜು ಮತ್ತೆ ದ್ವೀಪದ ಕಡೆ ಬರ್ತಾ ಇರೋದು ರೆಡಾರ್ ಅಲ್ಲಿ ಕಾಣ್ತಾ ಇದೆ. ಡಾಕ್ಟರ್ ಫೋನ್ ಮಾಡಿದಾಗ ಮೊದಲು ಪೋಸ್ಟ್ ಮಾರ್ಟಮ್ ಮಾಡಿ ಶೆಪ್ಗೆ ಏನಾಗಿತ್ತು ಹೇಳಿ ಅಂದ್ರೆ ಡಾಕ್ಟರ್ ಜಾಸ್ತಿ ತಲೆನೇ ಕೆಡಿಸ್ಕೊಂತಾ ಇಲ್ಲ, ನಾಳೆ ಮಾಡ್ತೀವಿ, ಪೋಸ್ಟ್ ಮಾರ್ಟಮ್ ಇವಾಗ್ಲೇ ಆಗಲ್ಲ ಅಂತಿದ್ದಾರೆ. ಡಾಕ್ಟರ್ ಮಾತಾಡ್ತಿರೋದು ನೋಡಿದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಶೆಪ್ ಸಾವನ್ನಪ್ಪಿದ್ದಾನೆ ಅಂತ ಬರುತ್ತೆ. ಅದ್ ಬಿಟ್ರೆ ಇನ್ನೇನು ಗೊತ್ತಾಗೋ ಹಾಗೆ ಕಾಣ್ತಿಲ್ಲ. ಫೋನಲ್ಲಿ ಮಾತಾಡ್ಬೇಕಾದ್ರೆ ಪೆಟ್ರಿಷಿಯಾ ಬಂದ್ಲು, ನೀವು ಸಾಲ್ಟಿವೆಲ್ ರೆಸ್ಟೋರೆಂಟ್ಗೆ ಹೋಗ್ಬೇಕು, ಆರ್ಥರ್ನ ಮೀಟ್ ಮಾಡೋಕೆ ಅಂದ್ರು. ಇವನು ಹೋಗ್ತಿಲ್ಲ. ವಿಕ್ ಹೇಳ್ದಂಗೆ ಫಾಗ್ ಇಂದನೇ ಇದೆಲ್ಲ ಆಗ್ತಿದ್ಯಾ ಅಂತ ಫಾಗ್ ಎಲ್ಲಿಗ್ ಬರ್ತಾ ಇದೆ ಅಂತ ನೋಡ್ತಾ ಇದ್ದಾನೆ. ಆದ್ರೆ ಪೆಟ್ರಿಷಿಯಾ ಅರ್ಜೆಂಟ್ ಮಾಡ್ತಿರೋದ್ರಿಂದ ಎದ್ದು ರೆಸ್ಟೋರೆಂಟ್ಗೆ ಬಂದ. ಆರ್ಥರ್ಗೆ ಈ ಟೌನ್ ತುಂಬಾನೇ ಇಷ್ಟ ಆಗೋಗಿದೆ. ಈ ದ್ವೀಪ ಮುಂದಿನ ಮಾರ್ಥಾಸ್ ವಿನ್ಯಾರ್ಡ್ ಯಾಕಾಗಿಲ್ಲ ಅನ್ನೋದೇ ಆಶ್ಚರ್ಯ ಅಂತಿದ್ದಂಗೆ ಟಾಮ್ಗೆ ಖುಷಿ ತಡ್ಕೊಳಕ್ ಆಗ್ತಿಲ್ಲ. ಒಂದು ಫ್ಯಾಕ್ಟ್ ಏನಂದ್ರೆ ಸ್ನೇಹಿತರೆ, ನೀವು ಕೂಡ ಟ್ರೈ ಮಾಡಬಹುದು. ಗೂಗಲ್ ಅಲ್ಲಿ ವಿಡೋಸ್ ಬೇ ಅಂತ ಸರ್ಚ್ ಮಾಡಿದ್ರೆ ಡಿಡ್ ಯು ಮೀನ್ ದ ನೆಕ್ಸ್ಟ್ ಮಾರ್ಥಾಸ್ ವಿನ್ಯಾರ್ಡ್ ಅಂಡ್ ಡೆಫಿನೆಟ್ಲಿ ನಾಟ್ ಕರ್ಸ್ಡ್ ಅಂತ ಬರುತ್ತೆ. ಅದೇ ನಾವು ಏನಾದ್ರೂ ಸರ್ಚ್ ಮಾಡ್ಬೇಕಾದ್ರೆ ತಪ್ಪಾಗಿ ಟೈಪ್ ಮಾಡಿದ್ರೆ ಕೆಳಗೆ ಗೂಗಲ್ ಕರೆಕ್ಟ್ ಮಾಡಿ ತೋರಿಸುತ್ತಲ್ಲ, ಅದೇ ರೀತಿ ಇಲ್ಲೂ ಬರುತ್ತೆ. ಬೇಕು ಅಂತಾನೆ ಗೂಗಲ್ ಅವರು ಮಾಡಿರೋದು. ಮಾರ್ಥಾಸ್ ವಿನ್ಯಾರ್ಡ್ ರಿಯಲ್ ಆಗಿರೋ ಒಂದು ದ್ವೀಪ ಸ್ನೇಹಿತರೆ. ಟೂರಿಸ್ಟ್ ಗಳಿಗೆ ಸ್ವರ್ಗ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿರೋ ಜಾಗಗಳೆಲ್ಲ ಅಲ್ಲಿ ಇದೆ. ಅಂದ್ರೆ ನಾನ್ ಹೋಗಿ ನೋಡಿಲ್ಲ, ಫೋಟೋಸ್ ಅಲ್ಲಿ ನೋಡಿದೆ. ಜನ ರಿಲ್ಯಾಕ್ಸ್ ಮಾಡಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕೆ ಅಂತಾನೆ ಮಾರ್ಥಾಸ್ ವಿನ್ಯಾರ್ಡ್ ಗೆ ಹೋಗ್ತಾರೆ. ಟಾಮ್ಗೂ ಅಷ್ಟೇ ವಿಡೋಸ್ ಬೇನ ಕೂಡ ನೆಕ್ಸ್ಟ್ ಮಾರ್ಥಾಸ್ ವಿನ್ಯಾರ್ಡ್ ಮಾಡಬೇಕು ಅಂತ ಆಸೆ ಇತ್ತು. ಅದಕ್ಕೆ ಗೂಗಲ್ ಅಲ್ಲಿ ವಿಡೋಸ್ ಬೇ ಅಂತ ಸರ್ಚ್ ಮಾಡಿದಾಗ ಮುಂದಿನ ಮಾರ್ಥಾಸ್ ವಿನ್ಯಾರ್ಡ್ ಮತ್ತೆ ಖಂಡಿತ ಶಾಪಗ್ರಸ್ತವಲ್ಲ ಅಂತ ಬರುತ್ತೆ. ಸದ್ಯಕ್ಕೆ ವಿಡೋಸ್ ಬೇ ಮಾರ್ಥಾಸ್ ವಿನ್ಯಾರ್ಡ್ ತರ ಇರ್ಬೋದು, ಆದ್ರೆ ಖಂಡಿತ ಶಾಪಗ್ರಸ್ತವಾಗಿದೆ. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಆರ್ಥರ್ ಹೇಳ್ತಾನೆ, ನಾನು ಜನರ ಹತ್ರ ಮಾತಾಡ್ದೆ, ತುಂಬಾನೇ ಜನ ಹೇಳಿದ್ದೇನೆಂದ್ರೆ ಈ ಟೌನ್ ಅಲ್ಲಿ ಹುಟ್ಟಿ ಬೆಳೆದವರು ಹೊರಗೆ ಹೋಗೋಕೆ ಆಗಲ್ವಂತೆ. ಒಬ್ಬ 60 ವರ್ಷದ ವ್ಯಕ್ತಿ ತನ್ನ 60 ವರ್ಷದ ಇತಿಹಾಸದಲ್ಲೇ ದ್ವೀಪದಿಂದ ಹೊರಗೆ ಹೋಗಿಲ್ಲ. ಅದೇ ಆ ವ್ಯಕ್ತಿಯ ಕಸಿನ್ ಹೊರಗೆ ಹೋಗಿ 1 ತಿಂಗಳಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾನೆ. ಮತ್ತೆ ಒಬ್ಳು ಮಹಿಳೆ ಕೂಡ ಹೊರಗೆ ಹೋಗಿ 1 ದಿನದಲ್ಲೇ ಸ್ಟ್ರೋಕ್ ಆಗಿ ಸಾವನ್ನಪ್ಪಿದ್ದಾಳೆ ಅಂದಾಗ ಟಾಮ್ ಅದೆಲ್ಲ ಮೂಢನಂಬಿಕೆ. ನಾನು ಮತ್ತೆ ನನ್ನ ಮಗ ಈ ಟೌನ್ ಇಂದ ಹೊರಗೆ ಹೋಗೋದು ಬರೋದು ಮಾಡ್ತಾನೆ ಇರ್ತೀವಿ. ನಾನು ಈ ದ್ವೀಪದಲ್ಲಿ ಹುಟ್ಟಿಲ್ಲ, ಆದ್ರೆ ನನ್ನ ಮಗ ಇಲ್ಲೇ ಹುಟ್ಟಿರೋದು. ಅವನು ಕೂಡ ಹೊರಗೆ ಹೋಗಿದ್ದಾನೆ ಅಂತ ಸುಳ್ಳು ಹೇಳ್ತಾನೆ. ಇವನು ತನ್ನ ಮಗನನ್ನ ಹೊರಗೆ ಕಳ್ಸೇ ಇಲ್ಲ ಸ್ನೇಹಿತರೆ. ಮೂಢನಂಬಿಕೆ ಅಂತೂ ಅಲ್ಲ, ಸತ್ಯ ಇದು. ಟಾಮ್ಗೂ ಕೂಡ ಗೊತ್ತು, ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅಷ್ಟೇ. ಆರ್ಥರ್ ಕೂಡ ಇದೆಲ್ಲ ನಂಬಲ್ಲ, ತಮಾಷೆಯಾಗಿ ತಗೊಂತಾನೆ. ಬೇಸಿಗೆಯಲ್ಲಿ ಇಲ್ಲಿಗೆ ಟೂರಿಸ್ಟ್ ಗಳು ಆರಾಮಾಗಿ ಬರ್ಬೋದು ಅಂತ ಹೇಳ್ಬೇಕಾದ್ರೆ ಹೊರಗೆ ಫಾಗ್ ಬರ್ತಾ ಇರೋದು ನೋಡಿ ಟಾಮ್ಗೆ ಟೆನ್ಷನ್ ಶುರು ಆಯ್ತು. 1 ನಿಮಿಷ ಬಂದೆ ಅಂತ ತನ್ನ ಮಗನಿಗೆ ಫೋನ್ ಮಾಡೋಕೆ ನೋಡ್ತಿದ್ದಾನೆ. ಮನೆ ಒಳಗೇನೆ ಇರು, ಎಲ್ಲಿಗೂ ಹೋಗ್ಬೇಡ ಅಂತ ಹೇಳೋಷ್ಟ್ರಲ್ಲೇ ಕರೆಂಟ್ ಹೋಯ್ತು. ಒಂದಷ್ಟು ಜನ ರೆಸ್ಟೋರೆಂಟ್ ಇಂದ ಹೊರಗೆ ಹೋಗೋಕೆ ನೋಡಿದಾಗ ಟಾಮ್ ಇವರನ್ನ ಹೊರಗೆ ಹೋಗೋಕೆ ಬಿಡಲ್ಲ. ಯಾಕೆ ಅಂದ್ರೂ ಹೇಳ್ತಿಲ್ಲ. ಅದಕ್ಕೆ ಟಾಮ್ ನ ತಳ್ಳಿ ಹೋಗ್ಬೇಕಾದ್ರೆ ಫಾಗ್ ಅಲ್ಲಿ ಏನೋ ಇದೆ ಅಂತ ಕಿರ್ಚ್ಕೊಂತಾನೆ ಟಾಮ್. ಏನು ಫಾಗ, ಅದು ಹೋಗಾಯ್ತು ಅಂತ ಹೇಳಿ ಎಲ್ಲರೂ ಹೊರಡ್ತಾರೆ. ಫಾಗ್ ಇಂದ ಬೇರೆ ಏನು ಆಗೋದೇ ಇಲ್ಲ. ಟಾಮ್ ಆಡ್ತಿರೋದು ನೋಡಿ ಆರ್ಥರ್, ಈ ಟೌನ್ ಚೆನ್ನಾಗೇ ಇದೆ, ಸುಮ್ನೆ ಈ ರೀತಿ ಗಿಮಿಕ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೋಗ್ತಾನೆ. ಅಂದ್ರೆ ಫಾಗ್ ಒಬ್ಬನ ಬಲಿ ತಗೊಂಡಿದೆ, ಅಂದ್ರೆ ಶೆಪ್ ನ ಬಲಿ ತಗೊಂಡಿದೆ, ಮತ್ತೆ ಬಲಿ ತಗೊಳ್ಳೋಕೆ ಬಂದಿಲ್ಲ. ನಾರ್ಮಲ್ ಫಾಗ್ ಇದು. ಏನ್ ನಡೀತಾ ಇದೆ ಇಲ್ಲಿ ಅಂತ ಟಾಮ್ ಒಬ್ನೇ ಕುತ್ಕೊಂಡು ಯೋಚನೆ ಮಾಡ್ತಿದ್ದಾಗ ರೆಸ್ಟೋರೆಂಟ್ ನ ನೀನೇ ಕ್ಲೋಸ್ ಮಾಡ್ಕೊಂಡ್ ಬಾ ಅಂತ ಕೀ ಕೊಟ್ಟು ಓನರೇ ಹೋಗ್ತಾನೆ. ಇದೇ ಗ್ಯಾಪ್ ಅಲ್ಲಿ ವೇಟರ್ ಆಗಿದ್ದ ಕ್ಯಾತಿ ಹೊರಗಿಂದ ಸ್ಮೋಕ್ ಮಾಡ್ಕೊಂಡು ಒಳಗೆ ಬರ್ತಾಳೆ. ಇವಳನ್ನ ನೋಡಿ ಒಂದು ಕ್ಷಣ ಶಾಕ್ ಆಗಿ ಹೋಗ್ತಾನೆ ಟಾಮ್. ಎಲ್ಲಿ ಇವಳು ಕೂಡ ಫಾಗ್ಗೆ ಹೋಗಿ ಶೆಪ್ ತರ ಆಗಿದ್ದಾಳೋ ಅಂತ. ಆದ್ರೆ ಇವಳಿಗೂ ಏನೂ ಆಗಿಲ್ಲ, ಬಿಲ್ ಕೊಟ್ಟು ಹೋಗ್ತಾಳೆ. ಟಾಮ್ ಕೂಡ ರೆಸ್ಟೋರೆಂಟ್ ನ ಮುಚ್ಕೊಂಡು ಇಲ್ಲಿಂದ ಹೋಗ್ಬೇಕಾದ್ರೆ ಈ ಟೌನ್ ನ ಕೆಳಗೆ ಸುರಂಗಗಳಿರೋದನ್ನ ನೋಡ್ತೀವಿ. ಸೇಮ್ ಫ್ರಮ್ ಸೀರೀಸ್ ಅಲ್ಲಿ ಇರೋ ತರ. ಸುರಂಗದಲ್ಲಿ ಒಂದು ಚೇಂಬರ್ ಅಲ್ಲಿ ಮನುಷ್ಯರಿಗೆ ಟಾರ್ಚರ್ ಕೊಡೋಕೆ ಅಂತ ಬಳಸೋ ಚೇರ್ ಇದೆ. ಹೆಚ್ಚು ಕಡಿಮೆ ಎಲೆಕ್ಟ್ರಿಕ್ ಚೇರ್ ತರ. ಚೇರ್ಗೆ ಕಟ್ ಹಾಕಿ ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರಲ್ಲ, ಅದೇ ರೀತಿ. ಈ ಚೇಂಬರ್ ಇಂದನೂ ಇನ್ನೊಂದು ಕಡೆ ಎಲ್ಲಿಗೋ ಹೋಗೋಕೆ ದೊಡ್ಡ ಕಬ್ಬಿಣದ ಡೋರ್ ಇದೆ. ಈ ಚೇಂಬರ್ ಏನು, ಈ ಚೇರ್ ಯಾಕಿದೆ, ಈ ದೊಡ್ಡ ಡೋರ್ ಏನು ಅಂತೆಲ್ಲ ನಾವು ಮುಂದಿನ ಎಪಿಸೋಡ್ಸ್ ಅಲ್ಲಿ ನೋಡೋಣ ಸ್ನೇಹಿತರೆ. ಸೊ ಎಪಿಸೋಡ್ 2 ನ ವಿಡಿಯೋ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ.